ಆತ್ಮೀಯ ಪ್ರೇಕ್ಷಕರಿಗೆ ನಮಸ್ಕಾರ. ಕಲೆ ಯಾರ ಸೊತ್ತು ಅಲ್ಲ. ಕಲೆ ಬಾಲ್ಯದಿಂದ ಹಿಡಿದು ಬೆಳೀತಾ ಬೆಳೀತಾ ನಮ್ಮನ್ನು ಗುರುತಿಸುವಂತಹ ಪ್ರತಿಭೆ ಕೂಡ ಆಗುತ್ತೆ. ಅದೇ ರೀತಿ ಇಂದಿನ ನಮ್ಮ ವಾರದ ಸಾಧಕರು ಕೂಡ ತಮ್ಮ ಕಲೆಯಿಂದಲೇ ಪ್ರಸಿದ್ಧರಾದವರು. ವಾಯ್ಸ್ ಆಫ್ ಕಿಶೋರ್ ಕುಮಾರ್ ಎಂದು ಪ್ರಖ್ಯಾತಿ ಪಡೆದಿರುವಂಥ ಶ್ರೀಯುತ ರಮೇಶ್ ಜೋಶಿ ಅವರ ಸಂದರ್ಶನದಲ್ಲಿ ನಾವಿದ್ದೇವೆ. ಹಾಗಿದ್ರೆ ತಡ ಮಾಡೋದು ಬೇಡ. ಈ ಒಂದು ಸಂದರ್ಶನದಲ್ಲಿ ರಮೇಶ್ ಜೋಶಿ ಅವರ ಬಾಲ್ಯದಿಂದ ಪ್ರಸ್ತುತ ಇಲ್ಲಿವರೆಗೂ ಕೂಡ ಅವರು ಮಾಡಿದಂತಹ ಸಾಧನೆಗಳ ನೆನಪುಗಳನ್ನ ಕಲೆ ಹಾಕುತ್ತಾ ಇಂದಿನ ಸಂದರ್ಶನವನ್ನ ಪ್ರಾರಂಭ ಮಾಡೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್. ಅನೇಕ ಜನರು ನಿಮ್ಮ ಸಂದರ್ಶನದ ಬಗ್ಗೆ ತೆಗೆದುಕೊಳ್ಬೇಕು ಅಂತ ನನಗೂ ಕೂಡ ಅನೇಕ ಜನರು ಹೇಳಿದ್ರು. ಹಾಗಾಗಿ ನನಗೂ ಕೂಡ ಸಂಗೀತದ ಹಿನ್ನೆಲೆ ಕೆಲವೊಂದು ಸ್ವಲ್ಪ ಹಾಡುಗಳನ್ನು ಹಾಡೋದು ಅದೆಲ್ಲ ಇದ್ದ ಕಾರಣ ಸಂಗೀತಕ್ಕೆ ಸಂಬಂಧಪಟ್ಟಂತ ಹಾಗೂ ನಾಟಕಕ್ಕೆ ಸಂಬಂಧಪಟ್ಟಂತಹ ಸಂದರ್ಶನ ಇದಾಗಿದೆ ಅಂತ ನಾನು ಹೇಳಿಕೊಳ್ತೇನೆ ಸರ್. ಸರ್, ನಿಮ್ಮ ಕುಟುಂಬದ ಹಿನ್ನೆಲೆ ಬಾಲ್ಯ ಯಾವ ರೀತಿ ಇತ್ತು ಅಂತ ಹೇಳ್ಬೋದು ಸರ್? ಮೊದಲನೇ ಮಾತು, ತಮ್ಮ ಚಾನಲ್ಗೆ ಅಭಿನಂದನೆಗಳು. ನನ್ನನ್ನು ಆಹ್ವಾನಿಸಿದ್ದಾರೆ, ನಿಮ್ಮ ಪ್ರೇಕ್ಷಕರಿಗಾಗಿ ನನ್ನನ್ನು ಕರೆಸಿದ್ದೀರಿ, ಮೊದಲನೇ ಧನ್ಯವಾದಗಳು. ನಾವು ಚಿಂಚನಸೂರು ನಮ್ಮ ಊರು. ಅಲ್ಲಿ ನಮ್ಮ ಮುತ್ತಜ್ಜರು ಎಲ್ಲರೂ ಅಲ್ಲೇ ವಾಸವಾಗಿದ್ದರು. ಹೊಟ್ಟೆಪಾಡಿಗಾಗಿ ಕಲಬುರಗಿ ಬಂದರು. ನಾವು ಒಂದು ಸುಸಂಸ್ಕೃತ ಬಡ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದ್ದೇನೆ. ನಮ್ಮ ತಾತನವರು ಅಜ್ಜದವರು ಅವರೆಲ್ಲ ಪೌರೋಹಿತ ಮಾಡ್ತಿದ್ರು. ವೇದ ಶಾಸ್ತ್ರ ಪುರಾಣ ಅಥವಾ ಪೂಜೆ ಪುನಸ್ಕಾರ ಅಭಿಷೇಕ ಮಂತ್ರ ತಂತ್ರ ಎಲ್ಲದೇ ಪಾರಂಗತರು. ಅವ್ರಿಗಿಂತ ಮೊದಲು ನಮ್ಮ ಮುತ್ತಜ್ಜ ಅವರು ಮನೆಯಲ್ಲಿ ಎಲ್ಲರೂ ವೇದ ಪಂಡಿತರು. 16 ವರ್ಷವಾದರೂ ಅವರಿಗೆ ಅಕ್ಷರ ಜ್ಞಾನವಿಲ್ಲದೆ ತಿರುಗಾಡ್ತಿದ್ರು. ಇದ್ದಾಗ ಊರಿನಲ್ಲಿ ಹಿರಿಯರು ಯಾವಾಗಲೂ ಅಂತಾರೆ, ಎಂಥವನಪ್ಪ, ಎಂಥವ್ರು ಹುಟ್ಟಿಲಿ, ಎಂಥ ಹುಟ್ಟಿದಿ, ಒಂದು ಕಲ್ಲು ಆಗಬೇಕಾಗಿತ್ತಲ್ಲ ಅಂತ ಬೈದರು. ಅದನ್ನು ಮನಸ್ಸಿಗೆ ಆಘಾತವಾದವರಿಗೆ ಇದಾಗಿ ನಾನು ಇರಬಾರ್ದು ಅಂತ ಹೇಳಿ ಬಾವಿಯಲ್ಲಿ ಹೋಗಿ ಸಾಯೋಣ ಅಂತಂದು ಹೋದರು. ಬಾವಿಯಲ್ಲಿ ಮನುಷ್ಯನ ಸಾಯಬೇಕಾದ್ರೆ ಸ್ವಲ್ಪ ಹಿಂಜರಿತನ ಕಾಲದಲ್ಲಿ 2 ಮಿನಿಟ್ ಕಾಲನ್ನ ನೀರಿನಲ್ಲಿ ಕಾಲು ಇಟ್ಕೊಂಡು ಕೂತರು. ಏನು ಮಾಡಲಿ ಅಂತ ವಿಚಾರ ಮಾಡಿದಾಗ ಒಳಗಲಿಂದ ಬಾವಿಯಿಂದ ಒಂದು ಆವಾಜ್ ಬಂತು, ನಾನು ಬರ್ತೀನಿ ಅಂತ. ಇವ್ರು ಗಾಬರಿ ಆದರು, ಏನು ಅದೇನೋ ದೇವ ಭೂತ ಅಂತ ಅಂಜಿ ಪುನಃ ಓಡಿ ಮನೆಗೆ ಬಂದು ತಮ್ಮ ಅಜ್ಜಿ ಇದ್ಲು. ಅಜ್ಜಿಗೆ ಹೇಳಿದ್ರು, ಹೀಗೆ ಮಾಡಬೇಕಂತ ಹೋಗಿದ್ದೆ, ಹಿಂಗಾಗಿದೆ, ಮತ್ತು ಈಗ ಏನು ಮಾಡಲಿ ಅಂದರು. ಏನಿಲ್ಲ, ಹೋಗು ಅಂತ ವಿಚಾರ ಮಾಡಿರಿ. ಈಗಿನ ಅಜ್ಜಿ ಅಂದ್ರೆ ಹೇಳ್ತಾರೆ, ಹೋಗ್ಬೇಡಪ್ಪ ಇಲ್ಲೇ ಇರು ಅಂತಾರೆ. ಆಗಿನ ಹೆಣ್ಣುಮಕ್ಕಳು ಎಷ್ಟೊಂದು ಧೈರ್ಯವಾನಿದ್ರು. ಹೋಗಿ ಅಂದಾಗ ಪುನಃ ಅವರು ಬಂದು ತನ್ನ ಕಾಲುಗಳನ್ನು ನೀರಿನಲ್ಲಿ ಇಟ್ಕೊಂಡು ಕೂತು ಬರ್ತೀನಿ ಅಂತ ಆವಾಜ್ ಆದ ತಕ್ಷಣ ಬಾ ಅಂತಂದು ನೀರಿನಲ್ಲಿ ಹಿಂಗೆ ಕೈ ಹಾಕಿ ಕೂತಾಗ ಆಲದ ಬೇರಿನ ಜೊತೆ ಗಣಪತಿ ಮೂಡಿ ಬಂತು. ಅದನ್ನು ಒಯ್ದು ಚಿಂಚನಸೂರದಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ನಮ್ಮ ಹಳೆಯ ಮನೆಯಲ್ಲಿ. ಇಂದಿಗೂ ನಮ್ಮ 4 ಕುಟುಂಬಗಳಿವೆ, 4 ಜನ ಅಣ್ಣ ತಮ್ಮದಿರಿದ್ದಾರೆ. ಎಲ್ಲರೂ ಪ್ರತಿ ವರ್ಷ ಏನಪ್ಪ ಅಂದ್ರೆ ಗಣೇಶ ಚೌತಿಗೆ ಅಲ್ಲೇ ಹೋಗಿ ಪೂಜೆ ಮಾಡ್ತೀವಿ. ಆವಾಗ ಅವರು ಒಂದು ಪ್ರಥ ಹಾಕಿಬಿಟ್ರು, ಏನಪ್ಪ ಅಂದ್ರೆ ಯಾವುದೇ ನಾವು ಬಾಜಾರ್ನಿಂದ ಗಣಪತಿ ತರುವುದಿಲ್ಲ ಮತ್ತು ಇದು ಬಾವಿಗೆ ಹಾಕುವುದಿಲ್ಲ. ಯಾಕಂದರೆ ಬಾವಿಲಿಂದೇ ಗಣಪತಿ ನಮ್ಮ ಮನೆಗೆ ಬಂದಿದ್ದರಿಂದ ಅದಕ್ಕೆ ನಾವು ಯಾವುದನ್ನು ಮಾಡಬಾರ್ದು. ಅದಕ್ಕೆ ಪ್ರತಿ ವರ್ಷ ಅಲ್ಲಿ ಹೋಗಿ ಪೂಜೆ ಮಾಡ್ತೀವಿ. 8 ವರ್ಷ ಅವರು ಅಭ್ಯಾಸ ಮಾಡಿದಂಥ ವೇದ ಪುರಾಣ ಪೂಜೆ ಪುನಸ್ಕಾರ ಎಲ್ಲವೂ ಅವರು 8 ತಿಂಗಳಲ್ಲಿ ಕಂಠಪಾಠ ಮಾಡಿದರು. ಅವರು ಆಗ ನಮ್ಮ ಒಂದು ಕುಟುಂಬದ ಬಗ್ಗೆ ಒಂದು ಮಾತನ್ನು ಹೇಳಿದರು, ನಮ್ಮ ಕುಟುಂಬದಲ್ಲಿ ಯಾರು ಅವಿದ್ಯಾವಂತರಾಗುವುದಿಲ್ಲ, ಯಾರಾದರೂ ತಮ್ಮ ಕ್ಷೇತ್ರದಲ್ಲಿ ಮುಂದುವರಿಯುತ್ತಾರೆ ಅಂತ ಹೇಳಿದ ಮಾತು ನಾವು ನೋಡಿಲ್ಲ. ನಮ್ಮ ಅಜ್ಜಂದರು ಹೇಳ್ತಿದ್ರು. ನಮ್ಮ ಅಜ್ಜಂದರು ಮನೆಯಲ್ಲಿ ಏನಪ್ಪ ಅಂತಂದ್ರೆ ಯಾವಾಗಲೂ ಸಾಯಂಕಾಲ ಭಜನೆ ಅಭಂಗಗಳು ಹಾಡ್ತಿದ್ರು, ಮರಾಠಿ ಅಭಂಗಗಳು ಹಾಡ್ತಿದ್ರು. ದೊಡ್ಡ 2 ಚಳಮಗಳು ತೊಗೊಂಡು ಬಾರಿಸ್ಕೋತಾ ಗೋಡ ತುಜ ರೂಪ ಗೋಡ ತುಜ ನಾವು ಅಂತ, ಇಲ್ಲ ರೂಪಪಹಾತ ಲೋಚನೆ, ಆ ಮರಾಠಿ ಅಭಂಗಗಳು ಹಾಡ್ತಾಯಿದ್ರು. ಅವು ಹಾಡುಗಳನ್ನು ಕೇಳಿ ನಮಗನ್ನಿಸ್ತದೆ ಸಂಗೀತದ ನಾದ ಅಲ್ಲಿಂದೇ ಹತ್ತಿರ್ಬೋದು ಅಂತ ಅನ್ನಿಸ್ತಾ ಇದೆ. ಸಂಗೀತದ ಮೂಲ ಅಲ್ಲಿಂದನೇ ಬಂದಿದೆ ಅನ್ನಿಸ್ತದೆ ಸರ್. ಈಗ ಯಾವುದೇ ಒಂದು ಕುಟುಂಬದಲ್ಲಿ ಪ್ರೇರಣೆ ಅಂತ ಸಂಗೀತಕ್ಕೆ ಅಥವಾ ಇನ್ನಿತರ ಯಾವುದಾದ್ರೂ ಒಂದು ಕಲೆ ಇದ್ರೆ ಪ್ರೋತ್ಸಾಹವನ್ನ ಕೊಡ್ತಾರೆ. ನಿಮ್ಮ ಕುಟುಂಬದಲ್ಲೂ ಕೂಡ ಈ ಒಂದು ಸಂಗೀತ ಆಗಿರ್ಬೋದು, ಕಲೆ, ನಾಟಕಕ್ಕೆ ನಿಮಗೆ ಪ್ರೋತ್ಸಾಹ ಯಾರಾದರೂ ಮನೆಯಲ್ಲಿ ನೀಡಿದ್ದು ಉಂಟಾ? ನಮ್ಮ ಕುಟುಂಬದಲ್ಲಿ ಹೇಳಬೇಕಾದ್ರೆ ನಮ್ಮ ತಾಯಿ ತಂದೆ ಏನಪ್ಪ ಅಂದರೆ ಬೇರೆ ಊರಲ್ಲಿದ್ದರು. ಅವರು ಶಿಕ್ಷಕರಿದ್ದರಿಂದ ಅವರು ಅಲ್ಲೇ ಇದ್ದರು. ಅನಾರೋಗ್ಯದಿಂದ ಇರೋದ್ರಿಂದ ಅಲ್ಲೇ ನಮ್ಮ ತಾಯಿಯವರು ಇರ್ತಿದ್ರು. ನಮ್ಮ ಅಜ್ಜವರು ತೀರಿದ ನಂತರ ನಾನು ಒಬ್ಬನೇ, ಕುಟುಂಬದಲ್ಲಿ ಒಬ್ಬನೇ.
ನನ್ನನ್ನು ಯಾರು ಪ್ರೇರಣೆ ಮಾಡಬೇಕು? ನನ್ನ ಹಾಡುಗಳನ್ನು ಕೇಳಿ ನನಗೇನದು ಅವು ಆಕರ್ಷಣೆಗೊಂಡು ನಾನು ಮನೆಯಲ್ಲಿ ಅವು ಬಿಸ್ಕೆಟ್ ಡಬ್ಬಿಗಳು ಇರ್ತದೆ ದೊಡ್ಡ ದೊಡ್ಡ ಆಗ ಗ್ಲೂಕೋಸ್ ಡಬ್ಬಿಗಳು ಅವು ತೊಗೊಂಡು ಬಾರಿಸ್ಕೋತ ಮಾಡ್ಕೋತ ಹಾಡ್ಕೋತ ಕೊಡ್ತಿದ್ದೆ. ಹಾಡು ಪ್ರಾಕ್ಟೀಸ್ ಮೊಹಮ್ಮದ್ ರಫಿ, ಮನ್ನಾಡಿ ಎಲ್ಲ ಹಾಡುಗಳನ್ನು ಹಾಡ್ತಿದ್ದೆ. ನಾನು ಅಕ್ಕಪಕ್ಕದ ಇದ್ದಂಥ ಬಂಧುಗಳು ಅನ್ನುತ್ತಿರು, ಏನು ಓದ್ರತನ ಸಾಕು ಮಾಡಿಟ್ಟ ನೀವು, ಆಗಿನ ಪ್ರತಿಕ್ರಿಯೆಗಳಿರ್ತಿದ್ವು. ಆಯ್ತು ಇವ ಏನು ಹಾಡು ಹಾಡ್ಕೋ ತಂಬೂರಿ ಹಾಕ್ಕೊಂಡು ಎಲ್ಲೋ ಹೋಗ್ಬಿಡ್ತಾನ ಅಂತಿದ್ದ ಮಂದಿ ಇವತ್ತಿನ ದಿನ ನನ್ನ ಕಾರ್ಯಕ್ರಮ ಇದ್ದರೆ ಯಾವ ಡೇಟಿಗದ ಯಾವತ್ತದನ್ನು ನಾನು ಕೇಳ್ತಾರೆ. ಸರ್, ಈಗ ನಿಮ್ಮ ಬಾಲ್ಯದ ಈ ನೆನಪುಗಳ ಜೊತೆಗೆ ಶಿಕ್ಷಣ ಎಲ್ಲಿಂದ ಪ್ರಾರಂಭ ಆಯಿತು? ವೃತ್ತಿ ಜೀವನ ಎಲ್ಲಿಂದ ಪ್ರಾರಂಭವಾಯಿತು ನಿಮ್ಮದು? ಶಿಕ್ಷಣ ಅಂದರೆ ಬಾಲ್ಯದಲ್ಲಿ ನಮ್ಮ ತಂದೆಯವರು ಚಕ್ಕರ್ಕಟ್ಟ ಸ್ಕೂಲ್, ಆ ಸ್ಕೂಲಿಗೆ ಒಯ್ದು ಸಬ್ಮಿಟ್ ಮಾಡಿದ್ರು. ಅಂದರೆ ಆ ಟೈಮಿಗೆ ಇಟ್ಕೊಳ್ಳಿ ಒತ್ತು ಹಾಕಿದಂಗೆ ಒತ್ತೆ ಹಾಕಿಬಿಡ್ತಾರೆ ಹುಡುಗರಿಗೆ. ಆ ನಮ್ಮ ಟೀಚರ್ಗೆ ಹೇಳಿದ್ರು, ಇವನಿಗೆ ಮೆತ್ತಗೆ ಹೊಡೀರಿ, ಹೊಡೆದು ಪಾಠ ಕಲಿಸ್ರಿ ಅಂತ. ಆಗಿನ ಶಿಕ್ಷಣ ಹಾಗಿತ್ತು. ಅವರು ಕಲಿಸಿದ ಒಂದೊಂದು ಪಾಠಗಳು ಇವತ್ತಿಗೂ ನನ್ನ ನೆನಪಿವೆ. ಆಗಿನ ಶಿಕ್ಷಣ ಪದ್ಧತಿ ಅವರು ಮಾಡುವಂಥ ಕೆಲಸಗಳು ಟೀಚರ್ಗಳದ್ದು ಅಷ್ಟೊಂದು ನಮ್ಮ ಮೇಲೆ ಪ್ರಭಾವ ಬೀರ್ತಿತ್ತು. ಮುಂದೆ ನಂತರ ನಮ್ಮ ತಂದೆಯವ್ರಿಗೆ ಆರಾಮಿರಲಾರ್ದಾಗ ಕೊನೆಗೇನಪ್ಪ ಅಂದ್ರೆ ನಾನು ಆವಾಗ ಒಪ್ಪತ್ತು ಊಟಕ್ಕೆ ಸಮಸ್ಯೆ ಆಯಿತು. ಏನು ಮಾಡ್ಬೋದು? ನನಗೆ ನಮ್ಮ ಅಜ್ಜಿಯವರೆಲ್ಲ ಪೂಜಾ ಪುನಸ್ಕಾರ ಅಭಿಷೇಕ ಮಂತ್ರ ಎಲ್ಲ ಕಲಿಸಿದರು. ಆ ಪೌರೋಹಿತ್ಯದ ನಾನು ಡಾಕ್ಟರ್ ಪಳ್ಳಿಡ್ಕರ್ ಡಾಕ್ಟರ್ ಮನೆಯಲ್ಲಿ ಪ್ರತಿದಿನ ಪೂಜೆ ಮಾಡಿ ಒಪ್ಪತ್ತು ಊಟ 8, 9, 10ನೇ ತಾರೀಕುವರೆಗೆ 10ನೇ ತರಗತಿವರೆಗೆ ಕಲಿತೆ. ಮುಂದೆ ಆರ್ಥಿಕ ಸಮಸ್ಯೆ ಬಹಳವಾಯಿತು. ನಾಳೆ ಊಟಕ್ಕೆ ಏನು ಅಂತ ಪರಿಸ್ಥಿತಿ. ಅಂಥ ಸಮಯದಲ್ಲಿ ಶಿಕ್ಷಣಕ್ಕೆ ಏನು ಫೀಸ್ ಕಟ್ಟಲಿಕ್ಕೆ ರೊಕ್ಕದೇ ಇರಲಾದ ಅಲ್ಲಿಗೆ ನನ್ನ ಕೆಲಸ ನಿಂತು ಹೋಯಿತು. ಮುಂದೆ ಯಾವುದಾದ್ರೂ ವೃತ್ತಿ ಮಾಡಬೇಕಂದ್ರೆ ಯಾವ ವೃತ್ತಿ ಮಾಡಬೇಕನ್ನೋದು ಸಹ ನನಗೆ ಗೊತ್ತಿದ್ದಿಲ್ಲ. ಅದೇ 10th ಮುಗಿದ ನಂತರ ಏನು ಗೊತ್ತಿದ್ದು ಆ ಕಾಲದಲ್ಲಿ ಯಾರು ಏನು ಮಾಡಬೇಕು? ಯಾಕಂದರೆ ನಮಗೆ ಇದು ಮಾಡಬೇಕು, ಮುಂದೆ ಶಿಕ್ಷಣ ಇದು ಮಾಡಿದ ನಂತರ ಇದು ಯಾವುದೋ ಒಂದು ವೃತ್ತಿಪರ ಶಿಕ್ಷಣ ಯಾವುದಿದ್ದಿಲ್ಲ. ಹೀಗಾಗಿ ಏನು ಮಾಡಬೇಕು ಅಂತ ಕಡೆಗೆ ಏನಪ್ಪ ಅಂದ್ರೆ ಅಲ್ಲಿ ಇಲ್ಲಿ ಅಲೆದಾಡುತ್ತಾ 1 ದಿನ 2 ದಿನ ಹಾಕೋ ಕೆಲಸ ಮಾಡುತ್ತಾ ನಾನು ಹಾಗೆ ಹೀಗೆ ಮಾಡಿ ಸರ್ಕಾರಿ ಮುದ್ರಣದಲ್ಲಿ ಸ್ಟೈಫಂಡ್ರಿಗಾಗಿ ಅಪ್ಲಿಕೇಶನ್ ಕೊಟ್ಟ ನಂತರ ಅಲ್ಲಿ 74ರಲ್ಲಿ ನಾನು ಟ್ರೈನಿಂಗ್ ಮುಗೀತು. ಕಷ್ಟಪಟ್ಟು ಟ್ರೈನಿಂಗ್ ಮಾಡಿದ ನಂತರ ಸೀದಾ ಏನಪ್ಪ ಅಂದ್ರೆ ಹೊರಗೆ ಬಂದಾಗ ಪ್ರೈವೇಟ್ ಪ್ರೆಸ್ನಲ್ಲಿ ಕೆಲಸ ಮಾಡಲಿಕ್ಕತ್ತಿದೆ. ಒಂದು ದಿನಕ್ಕೆ ಮುಂಜಾನೆ 9 ಗಂಟೆಗೆ ಹೋದರೆ ಸಾಯಂಕಾಲ 5 ಗಂಟೆಗೆ 6 ಗಂಟೆಗೆ ಬಿಡ್ತಿದ್ರು. ಕೇವಲ 2 ರೂಪಾಯಿ. ಆ 2 ರೂಪಾಯಲ್ಲಿ 1 ರೂಪಾಯಿ ಖರ್ಚು ಮಾಡ್ತಿದ್ದೆವು. ಯಾಕಂದ್ರೆ ಪ್ರತಿದಿನ ಮಾಲಕರಿಗೆ ರೊಕ್ಕ ಕೇಳಲಿಕ್ಕೆ ಆಗೋದಿಲ್ಲ. 2 ರೂಪಾಯಿ. 1 ರೂಪಾಯಲ್ಲಿ 2-2.5 ಗಂಟೆಗೆ ಹೋಗಿ ಶಿವ್ಸ್ಲಾ ತಿನ್ನಬೇಕು. ಸಾಯಂಕಾಲ ನೀರು ಕುಡಿದು ರಾತ್ರಿ ಕುಡಿದು ಮಲ್ಕೋಬೇಕು. ಮತ್ತು ಮರುದಿನ 1 ರೂಪಾಯಿ ಅದೇ ಶಿವ್ಸ್ಲಾ ತಿನ್ನಬೇಕು. ಹೀಗೆ 4 ವರ್ಷ ಸತತ ಕಷ್ಟಪಡಬೇಕಾಯ್ತು. ಆ ನಂತರ ಹೊರಗಿಂದೆಲ್ಲ ಕೆಲಸ ಕಲಿತ ನಂತರ ನಮ್ಮ ಪ್ರಿಂಟಿಂಗ್ ಪ್ರೆಸ್ ಮಾಲೀಕರಾದಂಥ ಅವ್ರು ಏನಪ್ಪ ಅಂದ್ರೆ ಹುಡುಗ ಕೆಲಸ ಚಾಲೂ ಮಾಡ್ತಾನಂತ 75 ರೂಪಾಯಿ, 60 ರೂಪಾಯಿಂದ 75 ಆಯಿತು. ಆ 75 ಆದ ನಂತರ ನಾನು ಒಪ್ಪತ್ತು ಊಟಿಂದ ಏನಂದ್ರೆ ವ್ಯವಸ್ಥೆ ಮಾಡಿಕೊಂಡೆ ಖಾನಾವಳಿಯಲ್ಲಿ. ಕಾಲಕ್ರಮೇಣ ಏನಪ್ಪ ಅಂದ್ರೆ ಗೌರ್ಮೆಂಟ್ ಟ್ರೈನಿಂಗ್ ಆಗಿತ್ತು. ಅಲ್ಲಿ ನಂತರ ಏನಪ್ಪ ಲಾಸ್ಟ್ ನಾನು ಶ್ರೀರಾಮ್ ಪ್ರಿಂಟಿಂಗ್ ಪ್ರೆಸ್ನಲ್ಲಿ ಕೆಲಸ ಮಾಡಿದೆ. ಅಲ್ಲಿ ಮರಾಠಿ, ಹಿಂದಿ, ಇಂಗ್ಲೀಷ್ ಎಲ್ಲ ಭಾಷೆಗಳು ಕಲಿತೆ. ಆ ನಂತರ ಆ ಸಮಯದಲ್ಲಿ ನಮ್ಮ ತಾಯಿಯವರು ಇಲ್ಲಿಗೆ ಕಲಬುರಗಿಗೆ ಬಂದಿದ್ದರು. ನಮ್ಮ ತಂದೆಯವರು ತೀರ್ಕೊಂಡು ಹೋಗಿದ್ದರು. ಆನಂತರ ಎಲ್ಲ ಏನು ಇದ್ದಿದ್ದಲ್ಲ ಯಾವ ರೀತಿ ಇದೆ ಅಲ್ಲೇ ಹೊರಗೆ ಖರ್ಚು ಮಾಡೋದನ್ನು ನಮ್ಮ ತಾಯಿಯವರಿಗೆ ಕೊಡ್ತಿದ್ವಿ. ಅವರೆಲ್ಲ ವ್ಯವಸ್ಥೆ ಮಾಡ್ತಿದ್ವಿ. ಮುಂದೆ ಏನು 26 ವಯಸ್ಸಾತಲ್ಲ, ಇವನ್ನೇನು ಮದುವೆ ಮಾಡೋಣ ಅಂತ ಚಿಂತೆ ಶುರು ಆಯಿತು. ನನಗೆ ಊಟಕ್ಕೆ ಒಪ್ಪತ್ತೆ, ನನಗೆ ಗತಿ ಇಲ್ಲ, ನಾನೆಲ್ಲಿ ಮದುವೆ ಮಾಡ್ಕೊಳ್ಬೇಕನ್ನೋ ನನಗೆ ಭಯ. ಶ್ರೀರಾಮ್ ಪ್ರಿಂಟಿಂಗ್ ಪ್ರೆಸ್ ಒಳಗೆ ಆ ಕೆಲಸ ಮಾಡುವಾಗ 250 ರೂಪಾಯಿ ತಿಂಗಳಿಗೆ ಕೊಡ್ತಾಯಿದ್ರು. ಅವರು ನನ್ನನ್ನು ಏನಪ್ಪ ಅಂದ್ರೆ ಎಂದೂ ನೌಕರರು ಅಂತ ತಿಳ್ಕೊಂಡೇ ಇಲ್ಲ. ನನ್ನ ಆತ್ಮೀಯ ಮಿತ್ರರಾಗಿ ನನ್ನನ್ನು ಭಾಳಷ್ಟು ಮಾರ್ಗದರ್ಶನ ಮಾಡಿದ್ದಾರೆ. ಇದನ್ನು ಪ್ರತಿಯೊಂದು ಇದಕ್ಕೂ ಪ್ರೋತ್ಸಾಹ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಶ್ರೀರಾಮ್ ಪ್ರಿಂಟಿಂಗ್ ಪ್ರೆಸ್ನವರು ಸರ್, ವೃತ್ತಿ ಜೀವನದ ನಂತರ ನಿಮ್ಮ ದಾಂಪತ್ಯದ ಜೀವನ, ಮದುವೆ ಯಾವ ರೀತಿ ಪ್ರಾರಂಭ ಆಯಿತು ಸರ್? ಮದುವೆ ಅದು ಒಂದು ರೋಚಕ ಕಥೆನೇ ಇದೆ. ನಾನು ಯಾವಾಗ ಶ್ರೀರಾಮ್ ಪ್ರಿಂಟಿಂಗ್ ಪ್ರೆಸ್ನಲ್ಲಿ ಕೆಲಸ ಮಾಡ್ಬೇಕಂತ ಪ್ರಾರಂಭ ಆಯ್ತು ಅಂದರೆ ಅಲ್ಲಿ 250 ರೂಪಾಯಿ ಸಿಗ್ತದೆ ಗೊತ್ತಾದ ನಂತರ ನಮ್ಮ ತಾಯಿಯವರು 26 ವಯಸ್ಸಾಗಿತ್ತು, ಮದುವೆ ಮಾಡ್ಬೇಕಂತ ಪ್ರತಿಯೊಂದು ತಾಯಿ ತಂದೆಗೆ ಅದು ಅಭ್ಯಾಸ ಇತ್ತು. ನಮ್ಮ ತಾಯಿಯವರು ಅವರ ತಮ್ಮ ಅವರು ನಾಲ್ವಾರದಲ್ಲಿ ಇರ್ತಿದ್ರು. ಅವರು ಯಾವುದೋ ಒಂದು ಕಾರಣಕ್ಕೆ ತಮ್ಮ ಮಗಳನ್ನು ಕರ್ಕೊಂಡು ನಮ್ಮ ಮನೆಗೆ ಬಂದಿದ್ದರು. ಮನೆಯಲ್ಲಿ ಯಾರು? ನಾನು, ನಮ್ಮ ತಾಯಿ. ನಾನು ಕೆಲಸಕ್ಕೆ ಹೋದ ನಂತರ ನಮ್ಮ ತಾಯಿ ಒಬ್ಬರೇ ಅವರು. ಅವ್ರು ಬಂದು ಏನಪ್ಪ ಅಂತಂದ್ರೆ ಸುಮ್ಮನೆ ಬಂದರೆ ಅವ್ರು ಭೇಟಿಯಾಗಿ ಸಹಜ ಆನಂದಕ್ಕೆ ಹೋಗ್ಬೇಕಾಗಿತ್ತು. ಅವ್ರು ಬಂದರು ಹೋದರು. ಅದನ್ನು ಒಂದು ಸ್ಟೋರಿ ಮಾಡಿ ನಮ್ಮ ತಾಯಿಯವರೇನೋ ನಮ್ಮ ಕಾಕಾವರಿದ್ದರು, ಗೋಪಾಲರಾವ್ DT ಟ್ರೆಜರಿ ಆಫೀಸರ್ ಇದ್ದರು ಗುಲ್ಬರ್ಗಕ್ಕೆ. ಅವ್ರ ಮನೆಗೆ ಹೋಗಿ ಏನಂದ್ರೆ, ನೋಡ್ರಿ
ನಮ್ಮ ತಮ್ಮ ಏನಪ್ಪ ಅಂತಂದ್ರೆ ಮಗಳಿಗೆ ಕರ್ಕೊಂಡು ಬಂದಾನ ಮಾಡ್ಕೊಂಡ್ರೆ ಇವ ಮಾಡ್ಕೊಲಿಕತ್ತಾನ. ನನಗೇನು ಗೊತ್ತೇ ಇಲ್ಲ ವಿಷಯ. ಅವ್ರಣ್ಣ ಹಂಗೆ ಮಾಡ್ಕೊಡ್ತೀನಿ ಅಂತಂದಾಗ ಯಾಕಲ್ಲ ಅಂತ ನಾವು ಮಾಡ್ಕೋಬೇಕು ಹಂಗೆ ಅಂತ ಅವ್ರು ಅಲ್ಲೆಲ್ಲ ಸ್ಟೋರಿ ಕ್ರಿಯೇಟ್ ಮಾಡಿದ್ರು. ಬಟ್ ನನಗಿದೇನು ಗೊತ್ತೇ ಇಲ್ಲ. ನಾನು ಸಾಯಂಕಾಲ ಬಂದಂತ ನಮ್ಮ ಕಾಕವ್ರ ಮನೆಗೆ ಕರೆಸಿದ್ರು. ಯಾಕೋ ಏನು ಎಷ್ಟು ಜನ ಹಿಂಗೆ ಇರ್ಬೇಕಂತ ಹಾಡ ಹರಿಕತಿ ಮಾಡ್ಕೊ ಹಿಂಗೆ ತಿರ್ಗಾಡ್ತೀಯ ಏನು ಅಂತ ಕೇಳಿದ್ರು. ಯಾಕೆ ರೀ ಕಾಕ ಏನಾಗದ ಲಗ್ನ ಏನದಿಲ್ಲ ಏನು ಮಾಡ್ರಿ ಲಗ್ನ ತೊಗೊಂಡು ಅಂತ ಅಂದ. ಅಣ್ಣ ಇಲ್ಲ ನಿಮ್ಮ ಮಾಮವರು ಸ್ವತಃ ಮನೆತನ ಬಂದು ಹೆಣ್ಣು ಕೊಡ್ತೀನಿ ಅಂದ್ರೆ ಒಲ್ಲಂದಿದಂತಲ್ಲ. ನನಗೇನು ಗೊತ್ತೇ ಇಲ್ಲ. ನಾ ಯಾರು ನಾನು ತಿಳ್ಕೊಂಡು ನಮ್ಮ ತಾಯಿಯವ್ರ ಸ್ಟೋರಿ ಕ್ರಿಯೇಟ್ ಮಾಡಿರೋದು. ನಂತರ ಎಲ್ಲರೂ ಏನಪ್ಪ ಪೋಸ್ಟ್ ಮಾಡ್ಲತ್ರಿ ಹಂಗಂದ್ರೆ ಹಂಗೆ ಅವ್ರ ಪಾಪ ಬಂದ್ರೆ ಇರ್ಲಾರ್ದಂಗೆ ಸ್ಟೋರಿ ಕ್ರಿಯೇಟ್ ಮಾಡೋದು. ಆ ಥರ ಹಂಗಾಗಿ ಮಾಡಿ ಅದೊಂದು ಸಲ ಬಿಟ್ಬಿಟ್ಟೆ. ಮತ್ತು ಯಾವಾಗ ಅವ್ರು ಕಾರು ನೋಣಿಗೆ ಏನೋ ಸಾಮಾನು ತರಬೇಕಾಯ್ತು ಅವ್ರು ಬಂದಾಗ ಮತ್ತು ಅವರು ಹಿಂಗೆ ಬಂದಾಗ ಅನ್ನೋದು ಅವರು ಸೋದರಮ್ಮ ಅವರು ಆಳಂದೊಳಗೆ ಇರ್ತಿರೋದು ಅಲ್ಲಿ ಹೋಗ್ಬೇಕಂತ ಕರ್ಕೊಂಡು ಮತ್ತು ಆ ಸಲನೂ ಅದೇ ಸ್ಟೋರಿ ಮತ್ತೆ ರಿಪೀಟ್ ಮಾಡೋದು. ಈಗ ಇವ್ರಿಗೆ ಏನಪ್ಪ ಅಂದ್ರೆ ಖಾತ್ರಿ ಆಯ್ತು. 4-5 ಜನ ಸೇರಿ ನನಗೇನೋ ಪ್ರೆಷರ್ ಮಾಡ್ಲಿಕ್ಕತ್ತರು. ಇಲ್ಲ ಅದಕ್ಕೇನದ ಒಲ್ಲಂದ್ರಲ್ಲಿ ನೀವು ಒಲ್ಲನಪ್ಪ ಪರವಾಗಿಲ್ಲ ನೋಡ್ಕೊಂಬರ್ಲಿಕ್ಕೆ ಏನದ ಅಂದರು. ಈ ಕಡ್ನಾಗ ಸಿಬಿದ್ದೆ ಏನು ಮಾಡಬೇಕು ಅಂತ ಕಡೆ ಸರಿ ಅಂತಂದು ಹೋದೆವು ನೋಡೋದಾಯಿತು. ನಾನು ಸುಮ್ಮನೆ ಮನಸ್ಸಿಗೆ ಹೋಗಿದ್ದೆ. ಹೇಗಾದ್ರೆ ಒಲ್ಲ ಅಂದ್ರೆ ಆಯ್ತು ಅಂತ ನಾನು ಮೊದಲು ತಯಾರಿ ಇತ್ತು. ನಮ್ಮ ಅತ್ತೆಯವರು ನಮ್ಮನ್ನು ಭಾಳ ಪ್ರೇಮ ಮಾಡ್ತಿದ್ರು. ಆನಂತರ ಏನು ಮಾಡಬೇಕು ಅಂತದ ಕಡೆ ನೋಡೋದಾಯ್ತು. ಬಂದ ತಕ್ಷಣ ಏನಾಯ್ತು ಏನು ಹೇಳ್ರಿ ಅಂತ ನಾನೇನು ಮಾಡಿದೆ, ನನ್ನ ಮಾವನ ಮಗಳೇ ಅಲ್ಲ ಆಕೆ ಒಂದು ಪತ್ರ ಬರೆದೆ. ನೋಡು ನನಗೆ ಎಷ್ಟು 250 ರೂಪಾಯಿ ಪಗಾರ. ಈ ಪಗಾರದೊಳಗೆ ನೀವು ಏನು ಯಾವುದೇ ಒಂದು ಹುಡುಗಿ ಲಗ್ನ ಮಾಡೋಕೆ ಹೊಸದಾಗ ಆಸೆ ಆಕಾಂಕ್ಷೆಗಳು ಇರ್ತಾವೆ. ನಾವೇನೂ ಕೊಡ್ಲಿಕ್ಕೆ ಆಗೋದಿಲ್ಲ. 2 ಹೊತ್ತು ಹೊಟ್ಟಿಗೆ ನೀನು ಊಟಕ್ಕೆ ನಾವು ಕರೆಕ್ಟ್ ಹಾಕೋದಂಗಲ್ಲ, ಒಂದು ಸೀರೆ ಕೊಡಿಸೋದಂಗಲ್ಲ. ನನಗೆ ದಯವಿಟ್ಟು ಬಿಟ್ಟುಬಿಡು, ಮತ್ತಾರನೇ ಮದುವೆ ಮಾಡ್ಕೊಂಡು ಆರಾಮಾಗಿರು ಅಂತ ಪತ್ರ ಬರೆದೆ. ಇಷ್ಟಂದ್ರೆ ಬಿಟ್ಟುಬಿಡ್ತದೆ ಅಂತ ನಾ ತಿಳ್ಕೊಂಡು ಮತ್ತು ಒಂದು 8 ದಿನ ನಂತರ ಅವ್ರ ಲೆಟ್ರ್ ಬಂತಾಕಿದ್ದು. ಆ ಲೆಟ್ರ್ ನೋಡಿದೆ. ನೀವು ಹೆಂಗೆ ಇಡ್ತೀರಿ ಹಂಗೆ ಇರ್ತೀನಿ, ನೀವು ಯಾವ ಪರಿಸ್ಥಿತಿ ಒಳಗೆ ಇಡ್ತೀರಿ ಆ ಪರಿಸ್ಥಿತಿ, ನೀವು ಉಪವಾಸ ಹಾಕಿದ್ರೆ ಇರ್ತೀನಿ, ಹ್ಯಾಂಗಿದ್ರು ನಿಮ್ಮ ಜೊತೆ ಇರ್ತೀನಿ. ಬಂದು ತಲುಪು ಗಂಟೆ ಬಿತ್ತಲ್ಲ ನನಗೆ ಕೊಳ್ಳಿಗೆ ಅಂತ ನಾನು ಪರೇಶಾನ ಇದೆ. ಏನು ಮಾಡಬೇಕು ಎಲ್ಲ ಕಡೆಯಿಂದ ಈ ಕಡೆನಾಗದೆ. ನಾನು ಅಂದೆ ಹೋಗಿ ನಿನ್ನ ಹಣೆ ಬರೋದಾಗ ಅಷ್ಟೇ ಅದಂತ ಬಿಟ್ಬಿಟ್ಟೆ. ಮುಂದೆ ನೋಡ್ರಿ ಮೇ 80ರೊಳಗೆ ಮದುವೆ ಆಯಿತು. ಮೇ 7ನೇ ತಾರೀಕು ನನ್ನ ಮದುವೆ ಆಯಿತು. 6ನೇ ತಾರೀಕು ಗೌರ್ಮೆಂಟ್ ಪ್ರೆಸ್ನಿಂದ ಇಂಟರ್ವ್ಯೂ ಬಂದಿತ್ತು. 9ನೇ ತಾರೀಕು ನಾನು ಇಂಟರ್ವ್ಯೂ ಅಟೆಂಡ್ ಆಗಬೇಕು. ಸೇಮ್ ಮಂತ್ ಡಿಸೆಂಬರ್ ಯಾವುದೋ ಮೇ ಏನಪ್ಪ ಅಂದರೆ 7ನೇ ತಾರೀಕು ಲಗ್ನ. 6ನೇ ತಾರೀಕು ನಾನೇನಪ್ಪ ಅಂದ್ರೆ ಭಾಲ್ಕಿಯಲ್ಲಿ ಕಾರ್ಯಕ್ರಮ ಕೊಡ್ಲಿಕ್ಕೆ ಹೋಗಿದ್ದು. 6ನೇ ತಾರೀಕು ಏನಪ್ಪ ಅಂದ್ರೆ ಅಲ್ಲಿ ಒಬ್ಬ ಯಾವುದೋ ಮಿನಿಸ್ಟರ್ ಮನೆಯಲ್ಲಿ ಕಾರ್ಯಕ್ರಮ ಇತ್ತು. ಅವರೆಲ್ಲ ಸಂಗೀತ ಕೇಳಿದ್ರು. ರಾತ್ರಿ ಎಲ್ಲ ಆದ ನಂತರ ಇವರಿಗೆಲ್ಲ ಕಳಿಸ್ಬೇಡ, ನಾಳೆಗೆ ಮುಂಜಾನೆ ಕಳಿಸ್ರಿ ಅಂದರು. ನಮ್ದೆಲ್ಲ ಮತ್ತೆ ಸರ್ ಅವ್ರದ್ದೆಲ್ಲ ಲಗ್ನ ಅದು. ಯಾರು ಬಂದಿರಿ ನಿಮ್ಮ ಲಗ್ನಕ್ಕೆ? ಅವ್ರು ಪೊಲೀಸರು ಹೇಳಿ ಎಲ್ಲ ಸಾಮಾನು ಒಳಗೆ ಹಾಕು ಅಂದರು. ಎಲ್ಲರೂ ಪರೇಶಾನ, ನಾಳೆ ಇವತ್ತು ತೊಗೊಂಡ್ರಿ ಒಂದು ಲಗ್ನದ ಹೆಂಗೆ ಮಾಡಬೇಕು ಎಲ್ಲರೂ. ನಾನು ಏನು ಮಾಡಿದೆ, ಎದುರು ಹೋಗಲಾರ್ದೆ ಹಿಂದೆ ಸರಿದು ಬಿಟ್ಟಿದೆ. ನಮ್ಮ ಮಾವರು ನನಗೇನೋ ಬಟ್ಟಿಗಾಗಿ ರೊಕ್ಕ ಕೊಟ್ಟಿದ್ರು. ನಮ್ಮದೇನೋ ಯೂಶ್ವಲಿ ಕಾರ್ಯಕ್ರಮ ಆದ ನಂತರ ರೊಕ್ಕ ಬರ್ತವೆ, ಅದು ತೊಗೊಂಡು ತಿರುಗಾಡೋದು ಏನೋ ಎಂಜಾಯ್ ಮಾಡ್ಕೊತ ಹೋಗ್ತಿದ್ದೆವು. ಈ ಸಲ ಏನಾಗಿತ್ತು ಅಂದ್ರೆ ಅದೇ ಒಂದು 2 ದಿನ ಹಿಂದೆನೋ ನೀವು ಬಟ್ಟೆ ತೊಗೊಲಿಕ್ಕೆ ನಮ್ಮ ಮಾವ ರೊಕ್ಕ ಕೊಟ್ಟಾಗ ನನ್ನ ಕಿಸಲ್ಲಿ ಇರೋದು. ನಾನೇನು ಮಾಡಿದೆ, ಈಗ ಎದುರು ಹೋಗ್ಬಾರ್ದು ಅವ್ರು ಎದುರು ಹಳ್ಳು ಹಿಂದೆ ಸರಿದು ಬಿಟ್ಟೆ. ಬಂದು ಬೀದರ್ ಸ್ಟೇಷನ್ ಬಸ್ ಸ್ಟ್ಯಾಂಡಲ್ಲಿ ಬಂದೆ. ಬರೋಣ ಬಸ್ ಅವಾಗ 1, 2 ಹಿಂಗೆ ಇರ್ತಿತ್ತು. ನಾನು ಮುಂಜಾನೆ ಬಸ್ ಬರಬೇಕಾದ್ರೆ 8, 9 ಕಲಬುರಗಿ ಆಯಿತು. ಅಲ್ಲಿ ತನಕ ನಮ್ಮೆಲ್ಲ ಫ್ರೆಂಡ್ರೆಲ್ಲ ಏನಪ್ಪ ಅಂದ್ರೆ ಗಿಂದ್ರೆಲ್ಲ ಹಾಕಿಬಿಡ್ತಾರೆ. ಅಷ್ಟೊಂದು ನಿಮ್ಮ ಕಾಕ ಸಿಟ್ಟು ನಿಂತ್ಕೋತಿದ್ರು. ಅಂತ ಎಲ್ಲಿಗೆ ಹೋಗಿದ್ದೆ ಅಂತಂದ್ರು. ಈಗ ಏನು ಹೇಳ್ಬೇಕು ಗೊತ್ತಾಗ್ಯದ ಅವ್ರಿಗೆ. ಕಾರ್ಯಕ್ರಮ ಹೋಗಿ ನಾನು 10 ಹೊಂಟ್ರ ಲಗ್ನ ಇದೆ, ಹಾಡ ಹರಿಕತಿ ಇದೇ ಮಾಡ್ಕೊತ ಹೋಗ್ನಿ ಅಂತ ಬೈದರು. ಸುಮ್ಮನೆ ಇನ್ನೇನು ಅನ್ನಪ್ಲೆ ಎಲ್ಲ ಕಪ್ಕೋತೆ. ಹಾಗಾಗಿ ಮತ್ತು ಸಾಯಂಕಾಲ ಸೀದಾ ಗಣಗಾಪುರಕ್ಕೆ ಹೋದೆ. ಗಣಗಾಪುರದಲ್ಲಿ ಲಗ್ನ ಇತ್ತು. ಸಾಯಂಕಾಲ ಶ್ರೀಮಂತ ಪೂಜೆ ಆಯಿತು. 7ನೇ ತಾರೀಕು ಮದುವೆ ಆಯಿತು. ಆದ ನಂತರ 9ನೇ ತಾರೀಕು ಇಂಟ್ರ್ಯೂಗೆ ಹೋದೆ. ಅದೇ ತಿಂಗಳಲ್ಲಿ 25ನೇ ತಾರೀಕು ಗೌರ್ಮೆಂಟ್ ಆರ್ಡರ್ ಬಂತು. ನಮ್ಮ ಕಾಕವ್ರು ಅಂದರೆ ಗೌರ್ಮೆಂಟ್ ಆರ್ಡರ್ ಬರ್ತಾವೆ ನೋಡಿ, ಹೋಗಿ ನಿಂದ ಆಗಿದ್ದು ಕೆಲಸ. ಅವ್ರು ಸ್ವಲ್ಪ ಇನ್ಫ್ಲುಯೆನ್ಸ್ ಇತ್ತು, ಆಗಲ್ಲ ಸ್ವಲ್ಪ ಹೇಳಿದ್ರೆ ಮಾಡೋದು ನಡೀತಿತ್ತು. ನಮ್ಮ ಕೆಲಸದೂ ಕರೆಕ್ಟಾಗಿತ್ತು. ಆಗೋಣ ನಾನು ಅಲ್ಲಿ ಹೋದೆ. 5 ಜನಕ್ಕೆ ಹೋಗಿದ್ದೆವು ಇಂಟ್ರ್ಯೂಗೆ. 5 ಜನ ಸೆಲೆಕ್ಟ್ ಆಗಿದ್ದಾರೆ. ನಂದು ಹೆಸರಿಲ್ಲ ಅದರಲ್ಲಿ. ನನಗೆ ಗೊತ್ತೇ ಇಲ್ಲದು. ನಿಂದಾಗಿದೆ ನಂದಾಗದು ನಿಂದಾಗ ಅವ್ರು ಬೇರೆ ಸೆಕ್ಷನ್ನಿಂದ ಕೊಟ್ಟವರು ನಮ್ಮ ಸೆಕ್ಷನ್ಗೆ ಅವ್ರು ಮಾಡ್ಕೊಂಬಂದಾರೆ ಇನ್ಫ್ಲುಯೆನ್ಸ್ಲಿಂದ. ಬಟ್ ನಾವು ನಮ್ಮ ಸೆಕ್ಷನ್ದಾಗಿದ್ದು 5 ನಿಂದಾಗದು ಮತ್ತು ನಂದೆಲ್ಲ ಇದಾಗಿಲ್ಲ ಅಂತ ನಮ್ಮ ಕಾಕವ್ರ ಬಳಿ ಮತ್ತೆ ಬಂದೆ. ಆಗಿಲ್ಲ ರೀ ಸುಳ್ಳು ಹೇಳ್ತೀನಿ ನಿನ್ನದು. ಈಗ ಅವ ಫೋನ್ ಮಾಡಿ ನನಗೆ ಹೇಳಿದಾನೆ ಪೇಡ ಬೇಕ್ರಿ ಅಂತಂದಾನೆ. ಹಂಗೆ ಅಂತ ಅಲ್ಲಿ ಹೋಗೋದು. ಮತ್ತು ಅಲ್ಲಿ ಆಫೀಸಾಗ ಇಲ್ಲ, ಮನೆಗೆ ಬರ್ಬೇಕಂದ್ರೆ ಮನೆಗೆ ಬಂದರೆ ಇಲ್ಲ, ಮನೆಗೆ ಬಂದಿಲ್ಲ. ಮತ್ತು ಸೈಕಲ್ ತೊಗೊಂಡು ನಮ್ಮ ಕಾಕವ್ರ ಬಳಿ ಬಂದೆ. ಏನಾರ ಒಂದು ಹೇಳ್ತೀರೇನು, ಏನೂ ಬಂದಿಲ್ಲ, ಏನಿಲ್ಲ ಪೋಸ್ಟ್ಲಿಂದ ಬಂದಿಲ್ಲ. ಹೋಗೋ ನೋಡು ಪೋಸ್ಟ್ಲಿಂದ ಬಂದಿರಬೇಕು ಅಂದರು. ಏನು ನೋಡ್ಬೇಕಂತ ಸಿಟ್ಟಿನಿಂದ ನಾನು ಮನೆಗೆ ಬರೋದನ್ನು ನಾನು ಹೆಂಡತಿ ಕೈಯಾಗ ಹಿಡ್ಕೊಂಡು ನಿಂತಿದ್ದು. ಆರ್ಡ್ರ್ ಗೌರ್ಮೆಂಟ್ ಆರ್ಡ್ರ್ ನೋಡಿರಿ. ಇಷ್ಟೆಲ್ಲ ಆಗಬೇಕಾದ್ರೆ ಎಲ್ಲರೂ ಜನರು ಅಂತಾರೆ ಎಲ್ಲ ಹೆಂಡತಿ ಕಾಲ್ಗುಣ ನೋಡ್ರಿ
ಅದೇ ತಿಂಗಳಲ್ಲಿ ಮದುವೆ ಆಯಿತು, ಅದೇ ತಿಂಗಳಲ್ಲಿ ಇಂಟರ್ವ್ಯೂ ಆಯಿತು, ಅದೇ ತಿಂಗಳಲ್ಲಿ ಗೌರ್ಮೆಂಟ್ ಜಾಬ್ ಆಯಿತು. ಇವು ಭಾಳ ಅದೃಷ್ಟವಂತರು ನೋಡಿ. ಆಕೆ ಅದೃಷ್ಟದಿಂದ ಒಂದು ದಿನ ಒಂದು ಪ್ರೈವೇಟ್ ಪಗಾರ ತಗೊಲಿಲ್ಲ, ಆನಂದವಾಗಿ ನಮ್ಮ ಸಂಸಾರ ನಡೀತು ಸರ್. ಸರ್, ಮೂಲವಾಗಿ ವಾಯ್ಸ್ ಆಫ್ ಕಿಶೋರ್ ಕುಮಾರ್ ಅಂತ ಕರೆಯೋದಕ್ಕೆ ಮೂಲ ಕಾರಣ ನೀವು ಕಿಶೋರ್ ಕುಮಾರ್ ಅವರ ಹಾಡುಗಳನ್ನು ಹೆಚ್ಚಾಗಿ ಹಾಡ್ತೀರಿ ಹಾಗೂ ಆಸಕ್ತಿ ಕೂಡ ಹೆಚ್ಚು ಸರ್. ಸರ್, ಹಾಗಿದ್ರೆ ಕಿಶೋರ್ ಕುಮಾರ್ ಅವರ ಹಾಡುಗಳ ಕಡೆಗೆ ನಿಮ್ಮ ಆಕರ್ಷಣೆ ಯಾವ ರೀತಿ ಬೆಳೀತು, ಹೇಗೆ ಪ್ರಾರಂಭ ಆಯಿತು ಸರ್? ಕಿಶೋರ್ ಕುಮಾರ್ ಹಾಡುಗಳನ್ನು ಹಾಡುವುದೇ ಒಂದು ದೊಡ್ಡ ಕಠಿಣ ಪ್ರಸಂಗ. ನಾವು ಮೊದಲು ಹಾಡು ಕೂಡಿಸ್ಬೇಕಾಯ್ತದೆ ಯಾವ ರೀತಿ ಆಗ್ತಿತ್ತು ಅಂದರೆ, ನಾವೀಗ ಮಾತಾಡೋದು ನಿಮ್ಗೆ 68, 69, 70 ಆ ಭಾಗದಾಗ ಮಾತಾಡ್ತೀವಿ. ಆ ಸಮಯದಲ್ಲಿ ಇಡೀ ವರ್ಷದಲ್ಲಿ ಒಂದೇ ಒಂದು ಕಾರ್ಯಕ್ರಮ ಅಂದರೆ ಗಣೇಶ ಚೌತಿ. ಗಣೇಶ ಚೌತಿಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ನಡೀತಿದ್ವು. ಬೇರೆ ಯಾವ ದಸರಾ ನಡೀತಿದ್ದಿಲ್ಲ, ಯಾವುದು ಲಗ್ನದಲ್ಲಿಲ್ಲ, ಯಾವುದೇ ಬರ್ತ್ಡೇ ಇಲ್ಲ, ಯಾವ ಇರ್ತಿದ್ದಿಲ್ಲ. ಆ ಟೈಮಲ್ಲಿ ನಮ್ಮ ಹತ್ರ ಹಾಡು ಕೇಳಬೇಕಾದ್ರೆ ರೇಡಿಯೋ ಬೇಕು. ಶ್ರೀಮಂತರ ಮನೆಯಲ್ಲಿ ಇರತಕ್ಕಂಥ ರೇಡಿಯೋಗಳು, ನಮ್ಮಂಥವ್ರು ಗರೀಬರ ಮನೆಯಲ್ಲಿ ರೇಡಿಯೋನೂ ಇರ್ತಿದ್ದಿಲ್ಲ. ಇನ್ನು ಅದು ರೇಡಿಯೋ ಕೇಳೋ ಅವಕಾಶ ಸಿಗ್ತಿಲ್ಲ. ಹಾಡು ಮಾತ್ರ ಕೂಡಿಸ್ಬೇಕು ಹವ್ಯಾಸ ನಮಗಿತ್ತು. ಅವಾಗ ಥಿಯೇಟ್ರ್ ಒಳಗೆ ಏನಂದ್ರೆ ಯಾವುದೋ ಒಂದು ಸಿನಿಮಾ ಬಂತಂದ್ರೆ ಅವನು ಟಾಂಗಾ ಒಳಗೆ ಅನೌನ್ಸ್ ಮಾಡ್ಕೋತೇನಪ್ಪ ಅಂದ್ರೆ ಹಿಂದೇನಪ್ಪ ಅಂದ್ರೆ ಗ್ರಾಮ್ಫೋನ್ದಾಗ ಹಾಡುಗಳು ಹಚ್ಚಬೇಕು, ಹೊಸ ಹೊಸ ಸಿನಿಮಾ ಹಾಡುಗಳು. ಕಿರಾಯಿ ಸೈಕಲ್ ತೊಗೊಂಡೋಗಿ ಇಡೀ ದಿನ ಅವನ ಹಿಂದೆ ತಿರುಗಾಡಬೇಕು. ತಿರುಗಾಡಿ ಆ ಹಾಡುಗಳನ್ನು ಬರ್ಕೋಬೇಕು, ಕೇಳಬೇಕು, ಮನನ ಮಾಡ್ಕೋಬೇಕು. ಆನಂತರ ಹಿಂಗೆ ತಿಂಗಳುಗಟ್ಟಲೆ ತಿರುಗಾಡಿ 1 ಹಾಡು 2 ಹಾಡು ಹಿಂಗೆ 4 ಹಾಡುಗಳನ್ನು ವರ್ಷದಲ್ಲಿ ರೆಡಿ ಮಾಡಿ ಗಣೇಶ ಚೌತಿಗಲ್ಲಿ 4 ಹಾಡು ಹಾಡಿದ್ರೆ ಜನರು ಚಪ್ಪಾಳೆ ಶೀಳೆ ಏನು ಬೇಕಾದ್ರೆ ಎಂಜಾಯ್ ಮಾಡ್ತೀವಿ. ಇಷ್ಟೊಂದು ಕಷ್ಟ ಇತ್ತು. ಆದರೆ ಈಗ ಆ ಥರ ಏನೂ ಇಲ್ಲ. ಮೊಬೈಲ್ ಬಂದಿದೆ, ಟಕ್ ಅಂತ ಹೊಡೆದ್ರೆ ನಿಮ್ಗೆ ಟ್ರ್ಯಾಕ್ ಸಿಗ್ತವೆ, ಯಾವುದು ಹಾಡು. ಸರ್, ಈಗ ವಾಯ್ಸ್ ಆಫ್ ಕಿಶೋರ್ ಕುಮಾರ್ ಅಂದಾಗ ನಮಗೆ ನೆನಪಾಗೋದು ಕಿಶೋರ್ ಕುಮಾರ್ ಸರ್ ಅವರ ಹಾಡುಗಳು. ಹಾಗಿದ್ರೆ ನಮ್ಮ ಪ್ರೇಕ್ಷಕರಿಗೆ ನಿಮ್ಮ ಒಂದು ಧ್ವನಿಯ ಮೂಲಕ ಒಂದು ಹಾಡನ್ನ ಪ್ರಸ್ತಾಪ ಪಡಿಸಬೇಕು ಅಂತ ಕೇಳ್ಕೊಳ್ತೇನೆ ಸರ್. ಸರಿ. ಸರ್, ಕಿಶೋರ್ ಕುಮಾರ್ ಅವರ ಹಾಡುಗಳ ಕಡೆಗೆ ನಿಮ್ಮ ಆಕರ್ಷಣೆ ಯಾವ ರೀತಿ ಪ್ರಾರಂಭ ಆಯಿತು, ಹೇಗೆ ಪ್ರಾರಂಭ ಆಯಿತು? 64, 66, 67, 68 ಸಮಯ ಕಲಬುರಗಿಯಲ್ಲಿ ಒಂದು 3-4 ಆರ್ಕೆಸ್ಟ್ರಾ ಬಿಟ್ಟು ಬೇರೆ ಆರ್ಕೆಸ್ಟ್ರಾಗಳು ಇದ್ದವು. ಆಗ ಪ್ರಖ್ಯಾತ ಗಾಯಕರಾದಂಥ ಮೊಹಮ್ಮದ್ ರಫಿ ಮತ್ತು ಮನ್ನಾಡೆ, ಮಹೇಂದ್ರ ಕಪೂರ್, ಮುಖೇಶ್ ಇವರೆಲ್ಲ ಹಾಡುಗಳನ್ನು ಆರ್ಕೆಸ್ಟ್ರಾದಲ್ಲಿ ಹಾಡ್ತಿದ್ರು. ಕಿಶೋರ್ ಕುಮಾರ್ ಹಾಡುಗಳೇ ಅಪರೂಪ. ಯಾಕಂದರೆ ಕಿಶೋರ್ ಕುಮಾರ್ ಅಷ್ಟು ಇನ್ನೂ ಫೇಮಸ್ ಆಗಿದ್ದಿಲ್ಲ. ಆಗ 1-2 ಹಾಡುಗಳನ್ನು ಹೇಳ್ತಿದ್ರು. ಈಗ ನಾವು ಆರ್ಕೆಸ್ಟ್ರಾ ಜಾಯ್ನ್ ಆದ ತಕ್ಷಣ ನಮ್ಮನ್ನು ಅವರೆಲ್ಲ ಆಗಲೇ ಒಬ್ಬರು ರಫಿ, ಒಬ್ಬರು ಮನ್ನಾಡಿ, ಅವ್ರು ಮುಖೇಶ್ ಎಲ್ಲ ಹಾಡೋ ಮುಂದೆ ನಮಗೆಲ್ಲ ಅವಕಾಶ ಇಲ್ಲ. ಅದಕ್ಕಾಗಿ ಏನು ಮಾಡಬೇಕು, ಇನ್ನು ಕಿಶೋರ್ ಕುಮಾರ್ ಹಾಡನೇ ಹಾಡಬೇಕು ಅಂತಂದು ನಾ ಪರ್ಸ್ನಲಿ ವಿಚಾರ ಮಾಡಿದೆ. ಭಾಳ ಕಠಿಣ ಹಾಡುಗಳು ಕಿಶೋರ್ ಕುಮಾರ್ ಹಾಡುಗಳು, ನಡುವು ಮಾತಾಡೋದು, ಅದು ಇಡೋದು, ಈ ಥರ ಅವ್ರ ಹಾಡುಗಳಂದ್ರೆ ಜನರಂದ್ರೆ ಅದು ಏನು ಹುಚ್ಚನಂಗೆ ಹಾಡ್ತಾನಂತ ಆ ಮಟ್ಟಕ್ಕೆ ತಿಳಿದಿದ್ರು. ಆದರೆ ಅವನಂಥ ಪ್ರಖ್ಯಾತ ಗಾಯಕ ನ ಭೂತು ನ ಭವಿಷ್ಯತ್. ಅವನ ಹಾಡುಗಳನ್ನು ಹಾಡಿದಾಗ 1-2 ಹಾಡುಗಳನ್ನು ನನಗೆ ಅವಕಾಶ ಸಿಗುತ್ತಿತ್ತು. ಒಂದು ಕಾರ್ಯಕ್ರಮ, ಇಡೀ ಕಾರ್ಯಕ್ರಮ 1-2. ಆ ನಂತರ ಒಂದು ಸಣ್ಣ ಆರ್ಕೆಸ್ಟ್ರಾದ ಹಾಡ್ತಿದ್ದೆ. ಹಾಡಿದ ನಂತರ ಅಲ್ಲಿ ಆಗಿನ ಹೆಸರಾಂತ ಗಾಯಕ ಆಗಿದ್ದ ನಮ್ಮ ಕಲಬುರಗಿಯ ನರಸಿಂಹ ಕುಲಕರ್ಣಿ ಅಂತ, ಅವನು 2 ವಯಸ್ಸಿನಲ್ಲಿ ಹಾಡ್ತಿದ್ದ. ಲೇಡೀಸ್ ಆ್ಯಂಡ್ ಫಿಮೇಲ್, ಮೇಲ್ ಆ್ಯಂಡ್ ಫಿಮೇಲ್ 2 ವಯಸ್ಸಿನಲ್ಲಿ ಹಾಡ್ತಿದ್ದ. ಅವರು ನನ್ನ ಹಾಡು ಕೇಳಿ ಏನಂದರು, ಯಾಕೋ ಈ ಹುಡುಗ ಚಲೋ ಹಾಡ್ತಾನೆ ಅಂತೇಳಿ ನನಗೆ 72 ಬರಗಾಲ ಬಿದ್ದಿತ್ತು ನೋಡ್ರಿ. ಆ ಬರಗಾಲ ಟೈಮಿಗೆ ನಾನು ಏನಪ್ಪ ಅಂದ್ರೆ ಗುಬ್ಬಿ ಬಾಯಿಗೆ ನೀರಿಗೆ ಹೋಗಿದ್ದೆ.
ಸೈಕಲ್ ತೊಗೊಂಡು ಇವರು ಸೈಕಲ್ ತೊಗೊಂಡು ಅಲ್ಲಿ ಬಂದಿರು. ನಾನು ಅವ್ರಿಗೆ ಪುನಃ ಹಿಡಿತಿದ್ದೆ. ನಾನು ನೋಡಿದ್ರು ನಾನಂತ ದೊಡ್ಡ ಕಲಾವಿದರು ನಾವೆಲ್ಲ ನಮಸ್ಕಾರ ಅಂತ ಅನ್ನೋದಕ್ಕೆ ಅವರೇ ಅಂದರು ನಮಸ್ಕಾರ ಪಾ ಅಂತಂತಂದು ನಮಸ್ಕಾರ ರೀ ಅಂತಂದು. ಚಲೋ ಆಡ್ತೀವಿ ಕಿಶೋರ್ ಕುಮಾರ್ ಹಾಡ, ನೀ ಬಾ ನಮ್ಮ ಆರ್ಕೆಸ್ಟ್ರಾಗೆ ಬಾ, ಸಂಡೇ ದಿನ ದೊಡ್ಡ ಆರ್ಕೆಸ್ಟ್ರಾ ಇದೆ, ಸಣ್ಣ ಆರ್ಕೆಸ್ಟ್ರಾದಾಗ ಏನು ಮಾಡ್ತೀವಿ ಬಾ ಅಂದರು. ಆಯ್ತು ಅಂತಂದು ಪುನಃ ನಾನು ಸಂಡೇ ದಿನ ಹೋದ ತಕ್ಷಣ ಅವ್ರದ್ದು ಎಲ್ಲ ಗಿಟಾರ್ ಈ ಪ್ಯಾಡ್ ಎಲ್ಲ ಅದು ಯಾವ ಡ್ರಮ್ಸ್ ಇವೆಲ್ಲ ಇದ್ದು ನೋಡಿದೆ. ನಾನು ಆಶ್ಚರ್ಯಪಟ್ಟು ಇಷ್ಟೆಲ್ಲ ಇನ್ಸ್ಟ್ರೂಮೆಂಟ್ ಇದ್ರ ಜೊತೆ ಎಲ್ಲರೂ ಗೌರ್ಮೆಂಟ್ ಎಂಪ್ಲಾಯೀಸ್. ನಾನು ಒಬ್ಬನೇ ಏನಪ್ಪ ಅಂದ್ರೆ ನೌಕರಿ ಮಾಡಲಾರ್ದು. ಅವರು ನನ್ನ ಹಾಡೋದು ಪರಿಚಯ ಮಾಡಿದ್ರು, ಇವರು ಕಿಶೋರ್ ಕುಮಾರ್ ಹಾಡು ಹಾಡ್ತೀರಂದ್ರೆ ಎಲ್ಲರೂ ಕೇಳಿ ನಾನು ಹಾಡೋದು ಭಾಳ ಚೆನ್ನಾಗಿ ಹಾಡ್ತಾರೆ ಬರ್ರಿ ಕಂಟಿನ್ಯೂ ಎವ್ರಿ ಸಂಡೇ ಪ್ರಾಕ್ಟೀಸ್ ಮಾಡ್ಕೋತಾ ಹೋದೆವು. ಅವರು ನರಸಿಂಹ ಕುಲಕರ್ಣಿ ಅವ್ರು ಏನು ಮಾಡಿದ್ರು, ನಾನು ಪರಿಸ್ಥಿತಿ ಗಂಭೀರ ಅವ್ರಿಗೆ ಗೊತ್ತಿತ್ತು. ಅವರು ಏನು ಮಾಡಿದ್ರು, ಸೀದಾ ಏನಪ್ಪ ಅಂದ್ರೆ ಪ್ರೆಸಿಡೆಂಟಿಗೆ ಮಾತು ಹೇಳಿದ್ರು, ಸರ್ ಇವರು ಅವ್ರು ಬೇರೆಯವ್ರ ಮನೆಯಲ್ಲಿದ್ದಾರೆ, ಅವ್ರ ಪೇರೆಂಟ್ಸ್ಗಳು ಬೇರೆಯವರು ಅವ್ರ ಮರ್ಜಿ ಕಾಯ್ಕೊಂಡು ಬರಬೇಕು ಹೋಗಬೇಕು ಈ ರೀತಿ ಇದೆ ಸರ್. ಅವರು ಕಕ್ಕಂದ್ರೆ ಯಾರೋ ಬಿಡ್ತಾ ಇಲ್ಲ ಅವರಿಗೆ ಆಡಲಿಕ್ಕೆ, ಅದಕ್ಕೆ ಅವ್ರಿಗೇನಾದರೂ ನಾವು ನಮ್ಮ ಗ್ರೂಪ್ ವತಿಯಿಂದ ಸಂಭಾವನೆ ಕೊಡಬೇಕು. ಮೀಟಿಂಗದಲ್ಲಿ ಅವ್ರು ಏನೋ ಮಾಡಿದ್ರು, ಸರಿ ಎಷ್ಟು ಕೊಡ್ಬೇಕಂದ್ರೆ ಇವ್ರು ಏನಂದ್ರು 1/4 ಕೊಡಬೇಕು ಅವರಿಗೆ. ಎಲ್ಲರೂ ಎಂಪ್ಲಾಯೀಸ್ ಇದ್ದೀವಿ, ಏನು ನಮಗೇನು ಅವಶ್ಯಕತೆ ಇಲ್ಲ, ಗ್ರೂಪ್ ಬೆಳೆಸಿದೆ 1/4 ಅಮೌಂಟ್ ಕೊಡಬೇಕು. ಸೊ ಒಂದು ಕಾರ್ಯಕ್ರಮ MS ಕೆಮಿಲ್ದಲ್ಲಿ ಆಯಿತು. ಆದಾಗ ಅಲ್ಲಿ 500 ರೂಪಾಯಿ, ಅವಾಗ ಹೈಯೆಸ್ಟ್ ಅಂದ್ರೆ ಪೇಮೆಂಟ್ ಅಂದರೆ 500 ರೂಪಾಯಿ. 500 ರೂಪಾಯಿ ಒಳಗೆ ನನಗೆ ಎಷ್ಟು ಬರಬೇಕು 1/4 ಅಂದರೆ ಬರೋಬ್ಬರಿ 125 ಫಸ್ಟ್ ಟೈಮ್ ನಾನು ನೋಡಿ ನನ್ನ ಜೀವನ ಒಳಗೆ ಮೊದಲನೇ ಸಲ ಕಿಶೋರ್ ಕುಮಾರ್ ಹೆಸರ ಮೇಲೆ ಆ ಕಾಲಕ್ಕಿದ್ದ ಟೆರಿಕೋಟ್ ಪ್ಯಾಂಟ್ ಆ್ಯಂಡ್ ಟೆರಿಕೋಟ್ ಶರ್ಟ್ ಖರೀದಿ ಮಾಡಿದ್ದು. ಅವರು ನನಗೇನಪ್ಪ ಅಂದರೆ ನನ್ನ ಆ ಒಂದು ಸಣ್ಣ ಆರ್ಕೆಸ್ಟ್ರಾ ದೊಡ್ಡ ಆರ್ಕೆಸ್ಟ್ರಾಗೆ ಪರಿಚಯ ಮಾಡಿಸಿದ್ರು. ಆನಂತರ ನನ್ನನ್ನೇನಪ್ಪ ಅಂದರೆ ಫ್ರೆಂಡ್ಸ್ ಗ್ರೂಪಿಗೆ ಒಯ್ದು ನಾನು ಅನೇಕ ಕಿಶೋರ್ ಕುಮಾರ್ ಹಾಡುಗಳನ್ನು ಅವರು ಹಾಡಿಸಿದರು. ಕಲಬುರಗಿಯ ಫಸ್ಟ್ ಕಿಶೋರ್ ಕುಮಾರ್ ಎಂದು ನನ್ನನ್ನು ಪರಿಚಯಿಸಿದ ವ್ಯಕ್ತಿ ಶ್ರೀ ನರಸಿಂಹ ಕುಲಕರ್ಣಿ ಅವರು. ಸರ್, ಈಗ ಕಿಶೋರ್ ಕುಮಾರ್ ಅವ್ರ ಬಗ್ಗೆ ನೀವು ಹೇಳಿದ್ರಿ. ಕಿಶೋರ್ ಕುಮಾರ್ ಅವರ ಹಾಡುಗಳಲ್ಲಿ ಒಂದು ರೊಮ್ಯಾಂಟಿಕ್ ಆದಂತಹ ಗೀತೆಯನ್ನು ನಮ್ಮ ಪ್ರೇಕ್ಷಕರಿಗೆ ನಿಮ್ಮ ಧ್ವನಿಯ ಮೂಲಕ ತಲುಪಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ ಸರ್. ಸರಿ. नखरे वाली देखने में देख लो है कैसी भोली भाली, अजनबी ये छोरियां दिल पे डाले टोरियां, अजनबी ये छोरियां दिल पे डाले टोरियां, मन की काली वो तो कोई और थी जो आंखों से समा गई दिल में. ನಿಮ್ಮ ಧ್ವನಿಯ ಮೂಲಕ ಕಿಶೋರ್ ಕುಮಾರ್ ಅವರ ಹಾಡನ್ನ ನೀವು ಪ್ರೇಕ್ಷಕರಿಗೆ ತಲುಪಿಸೋದಕ್ಕಾಗಿ ಧನ್ಯವಾದಗಳನ್ನು ನಾನು ಕೇಳಿಕೊಳ್ತೇನೆ ಸರ್. ಧನ್ಯವಾದಗಳು ಸರ್. ಸರ್, ನಿಮ್ಮ ಸಂಗೀತದ ಪಯಣ ಕಿಶೋರ್ ಕುಮಾರ್ ಅವರ ಹಾಡುಗಳ ಮೇಲೆ ನಿಮಗೆ ಯಾವ ರೀತಿ ಪ್ರಭಾವ ಬೀರಿತ್ತು ಸರ್? ಹಾಗೂ ಇದರ ಮಧ್ಯೆ ನಿಮಗೆ ಮಾರ್ಗದರ್ಶನವನ್ನ ನೀಡಿದವರು ಯಾರ್ಯಾರು ಸರ್? ಕಿಶೋರ್ ಕುಮಾರ್ ಹಾಡುಗಳನ್ನು ಹಾಡಬೇಕಾಯ್ತಂದ್ರೆ ಭಾಳ ಕಠಿಣ ಕೆಲಸ. ಅವ್ರ ಪ್ರತಿಯೊಂದು ಬಾರಿಕಿ ಭಾಳ ಇದು. ನಮಗೆ ಮಾನಸ ಗುರುಗಳಾದಂಥ ಶ್ರೀ ಗುರುನಾಥರಾವ್ ಆಲ್ಗುಡ್ಕರ್ ನಮ್ಮ ಚಿಕ್ಕಪ್ಪ ಆಗಬೇಕು, ವಿದ್ವಾನ್ ಪಂಡಿತರವರು ಸಂಗೀತದಲ್ಲಿ. ಅವರು ನಮಗೆ ಕಿಶೋರ್ ಕುಮಾರ್ನ ಹಾಡಬೇಕಾಯ್ತಂದರೆ ಅವನು ಎಲ್ಲಿ ಎಷ್ಟು ಜಾಗದಲ್ಲಿ ಯಾವ ಸ್ವರ ಮಾಡಿದ್ದಾನೆ, ಎಷ್ಟು ಸ್ವರ ಬದಲಾಯಿಸಿದ್ದಾನೆ, ಆ ನಂತರ ಏನಪ್ಪ ಅಂದರೆ ಅವನು ಎಷ್ಟು ಟೈಮಲ್ಲಿ ನಿಂತಿದ್ದಾನೆ, ಹರಕತ್ ಏನು ಮಾಡಿದ್ದಾನೆ, ಎಲ್ಲ ಬಾರೀಕಿಗಳನ್ನು ಕೇಳಿ ಸರಿಯಾಗಿ ನೋಡಿ ಹಾಡಲಿಕ್ಕೆ ನೀವು ಪ್ರಯತ್ನ ಪಟ್ಟರೆ ಆ ಕಿಶೋರ್ ಕುಮಾರ್ ಹಾಡಲಿಕ್ಕೆ ಯೋಗ್ಯರಾಗ್ತೀರಿ ಅಂತ ನಮಗೆ ಗುರುನಾಥರಾವ್ ಆಲ್ಗುಡ್ಕರ್ ಮಾರ್ಗದರ್ಶನ ಮಾಡಿದರು. ಅವ್ರ ಮಾರ್ಗದರ್ಶನದ ಮುಖಾಂತರ ನಿಮ್ಮ ಸಂಗೀತದ ಅಭ್ಯಾಸ ಮುಂದುವರಿತು ಅಂತ. ಅದೇ ಇನ್ನೊಂದು ಅವ್ರು ಹೇಳಿದ್ರು, ನೀವು ಹಾಡಿ ನಿಮ್ಮನ್ನು ನೀವೇ ವಿಮರ್ಶೆ ಮಾಡ್ಕೋಬೇಕು. ಮಾಡಿಕೊಂಡು ನಾನು ಎಷ್ಟು ತಪ್ಪು ಮಾಡಿದ್ದೀನಿ, ಎಷ್ಟು ಕರೆಕ್ಟ್ ಹಾಡಿದ್ದೀನ, ನಿಮ್ಮನ್ನು ನೀವೇ ವಿಮರ್ಶೆ ಮಾಡಿದಾಗ ಕರೆಕ್ಟಾಗಿ ಜನರಿಗೆ ಮುಟ್ಟಿಸ್ತೀರಿ ಅಂತ ಮಾತು ಹೇಳ್ತಾರೆ. ನಿಜವಾದ ಮಾತು ಸರ್ ಅದು. ಸರ್, ಹಾಡುಗಳ ಜೊತೆಗೆ ನಾಟಕ ಮತ್ತು ಚಿತ್ರಗಳ ಕಡೆಗೆ ತಮ್ಮ ಒಲವು ಯಾವ ರೀತಿ ಪ್ರಾರಂಭ ಆಯಿತು ಸರ್? ನಾಟಕ
ನನ್ನ ಆತ್ಮೀಯ ಮಿತ್ರ ಅಂತ ಕೇಶವ್ ಕುಲಕರ್ಣಿ ಹಾಗೂ ಕೆ ಪಿ ಗಿರಿಧರ್ ಅವರು ನನ್ನನ್ನು ರಂಗ ಮಾಧ್ಯಮದ ಹಾಗೂ ಇನ್ನೊಬ್ಬ ಗೆಳೆಯ ಕೆ ಎಸ್ ರಾಜ್ ನಂದಿ ಅವ್ರ ವಿಚಾರವಾದಿಗಳ ಸಂಘ ಅಂತ ಅವರು ಒಂದು ನಾಟಕ ಮಾಡ್ತಿದ್ರು. ಅಲ್ಲಿ ನನ್ನನ್ನು ರಂಗಗೀತೆ ಸಲಹೆ ಕರೆದುಕೊಂಡು ಹೋದರು. ಸುಮಾರು ಈಗಾಗಲೇ ನಾನು ಏನಪ್ಪ ಅಂದ್ರೆ 15 ರಂಗಗೀತೆಗಳನ್ನು ಅಂದರೆ ಈ ಗೀತೆಗಳನ್ನು ಈಗಾಗಲೇ ಹಾಡಿದ್ದೇನೆ ಸ್ಟೇಜ್ ಮೇಲೆ. ಅಲ್ಲದೆ ಇನ್ನು ಚಿತ್ರರಂಗ ಕ್ಷೇತ್ರದಲ್ಲಿ NK ಆರ್ಟ್ ಫಿಲ್ಮ್ಸ್ ನಾಗರಾಜ್ ಕುಂಬಾರ್ ಅವರ ನಿರ್ದೇಶನದಲ್ಲಿ ಅನೇಕ ಶಾರ್ಟ್ ಫಿಲ್ಮ್ಸ್ ಅನ್ರಿ ಇದನ್ನು ನಾವು ಮಾಡಿದೆವು. ಅದರಲ್ಲಿ ಅನೇಕ ಒಂದು 7-8 ಶಾರ್ಟ್ ಫಿಲ್ಮ್ ಸಲುವಾಗಿ ನಾನು ಕತೆ ಮತ್ತು ಸಂಭಾಷಣೆಯನ್ನು ಬರೆದಿದ್ದೆ. ಈಗಾಗಲೇ ಸುಮಾರು NK ಆರ್ಟ್ ಫಿಲ್ಮ್ ಸೊಸೈಟಿಯ ಫಿಲ್ಮ್ಸ್ ಇದರಿಂದ ಪ್ರಸ್ತುತವಂಥ ಯೂಟ್ಯೂಬ್ದಲ್ಲಿ ನಾವು ಅನೇಕ ನೀವು ಶಾರ್ಟ್ ಫಿಲ್ಮ್ಗಳನ್ನು ನೋಡಬಹುದು. ಸರ್, ಸಂಗೀತವನ್ನು ಹೊರತುಪಡಿಸಿ ನಿಮಗೆ ನಟನೆ ಬಗ್ಗೆ ಹೆಚ್ಚು ಆಸಕ್ತಿ ಕೂಡ ಇತ್ತು ಅಂತ ಕೇಳ್ಪಟ್ಟಿವಿ. ಹಾಡಿನ ಪ್ರಭಾವ ಜನರನ್ನ ಯಾವ ರೀತಿ ಅಂದರೆ ಜನ ಯಾವ್ಯಾವ ಹಾಡು ಈ ಕಿಶೋರ್ ಕುಮಾರ್ ಅವರ ಹಾಡುಗಳನ್ನು ಹಾಡ್ತಾ ಹೋದ್ರಿ ಸರ್ ನೀವು, ಜನರು ಯಾವ್ಯಾವ ರೀತಿ ನಿಮ್ಮನ್ನು ಇಲ್ಲಿ ಸಂಬೋಧನೆ ಮಾಡ್ತಾ ಇದ್ದಾರೆ ಸರ್, ಕರೆಯೋದಾಗಿರ್ಬೋದು ಯಾವ ರೀತಿ ಅಂತ? ನಟನೆ ಬಗ್ಗೆ ಯಾವಾಗ ನಾನು ಹೈಸ್ಕೂಲ್ನಲ್ಲಿದ್ದೆ 67, 68, 69, 3 ವರ್ಷ, ಆ ಸಮಯದಲ್ಲಿ ಫಿಲ್ಮ್ ಆ್ಯಕ್ಟರ್ ದೇವಾನಂದ್ ಭಾಳ ಫೇಮಸ್, ಚಾಕ್ಲೇಟ್ ಹೀರೋ. ಅವನ ಆ್ಯಕ್ಟಿಂಗನ್ನು ನಾನು ಮಾಡ್ತಿದ್ದೆ ನಮ್ಮ ಪ್ರತಿ ಸ್ಕೂಲ್ ಇದರೊಳಗೆ ಕಾರ್ಯಕ್ರಮ ಒಳಗೆ. ದೇವಾನಂದನ ಆ್ಯಕ್ಟಿಂಗ್ ಇಷ್ಟು ಜನರ ಮೇಲೆ ಪ್ರಭಾವ ಬೀರಿತು ಅಂದರೆ ಜನರಂದ್ರೆ ನಮ್ಮ ವಿದ್ಯಾರ್ಥಿಗಳ ಮೇಲೆ 8, 9, 10ನೇ ವಿದ್ಯಾರ್ಥಿ. ಇಡೀ ನಾನು 10ನೇ ಪಾಸಾಗಿ ನಾನು ಯಾವಾಗ ಹೊರಗೆ ಬರೋತನ ನನ್ನನ್ನು ಯಾರು ರಮೇಶ್ ಜೋಶಿ ಅಂತ ಯಾರೋ ಹೆಸರಿಗೆ ಗೊತ್ತಿಲ್ಲ, ಕ್ಯಾ ದೇವಾನಂದ್ ಸಾಹೇಬ್ ಆರಾಮೆ ಅಂತ. ಈಗಲೂ ಹಳೆ ಮಿತ್ರರು ನಮ್ಗೆ ಸಿಗ್ತಾರೆ, ಅವರು ಅದೇ ಕೇಳ್ತಾರೆ, ಕ್ಯಾ ದೇವಾನಂದ್ ಆರಾಮೆ ಅಂತ. ಆ ರೀತಿ ನಟನೆ ಅದಾಯಿತು. ಇನ್ನು ಸಂಗೀತ, ಈಗ ಕಿಶೋರ್ ಕುಮಾರ್ ಹಾಡುಗಳ ಬಗ್ಗೆ ತಾವು ಕೇಳಿದ್ರಿ ಯಾವ್ಯಾವ ಅಂತ. ನಾನು ಇವರು ನಮ್ಮ ಮಾರ್ಗದರ್ಶನ ಮುಖಾಂತರ ನಾನು ಏನು ಹಾಡುಗಳನ್ನು ಹಾಡಲಿಕ್ಕೆ ಪ್ರಾರಂಭ ಮಾಡಿದೆ, ಜನರನ್ನು ತಲುಪಿಸಂತೆ ಅನೇಕ ಕ್ಲಿಷ್ಟಕರವಾದಂಥ ಹಾಡುಗಳನ್ನು ಹಾಡಿದೆ. ಜನರು ನನ್ನನ್ನು ಜೂನಿಯರ್ ಕಿಶೋರ್ ಕುಮಾರ್ ಅಂದರು, ಇನ್ನು ಕೆಲವರು ವಾಯ್ಸ್ ಆಫ್ ಕಿಶೋರ್ ಕುಮಾರ್ ಅಂದರು. ಮೊನ್ನೆ ತಾನೇ ನಮ್ಮ ಪ್ರಶಾಂತ್ ನಗರ್ ಗುಡಿಗೆ ಖ್ಯಾತ ಗಾಯಕಿ BR ಛಾಯಾ ಅವರು ಬಂದಿದ್ದರು. BR ಛಾಯಾ ಬಂದಾಗ ನಮ್ಮ ದಾಸ ಸಾಹಿತ್ಯದ ಸ್ವಲ್ಪ ಅಧ್ಯಯನ ಮಾಡೋಂಥ ಶ್ರೀ ವೆಂಕಟೇಶ್ ಮುದುಗಲ್ ಅವರು BR ಛಾಯಾ ಅವರನ್ನು ನನ್ನನ್ನು ಪರಿಚಯ ಮಾಡಿಸಿದರು. ಮೇಡಮ್, ಇವರು ರಮೇಶ್ ಜೋಶಿ, ಅಭಿನವ ಕಲಬುರಗಿಯ ಕಿಶೋರ್ ಕುಮಾರ್ ಅಂತ ಈ ರೀತಿ ಪರಿಚಯ ಮಾಡಿದರು. ಅಂದರೆ ಒಂದು ರೀತಿ ಅಭಿನವ ಕಿಶೋರ್ ಕುಮಾರ್ ಅಂತ ಪರಿಚಯ ಮಾಡಿಸಿ ನಿಮ್ಮನ್ನು ಗೌರವಿಸಿದ್ರು ಅಂತ ಹೇಳ್ಬೋದು ಸರ್. ಸರ್, ನೀವು ನೀಡಿದ 100 ಕಾರ್ಯಕ್ರಮಗಳಲ್ಲಿ ನಿಮ್ಮ ಮನಸ್ಸಿಗೆ ಅತ್ಯಂತ ಹತ್ತಿರವಾದ ಸ್ಮರಣೀಯ ವೇದಿಕೆ ಯಾವುದು ಸರ್? 100 ಜನರಿರಲಿ, 10 ಜನರಿರಲಿ, ಸಾವಿರಾರು ಜನರಿರಲಿ, ನನ್ನ ಹಾಡುಗಳನ್ನು ಕೇಳಿ ಸಂತೋಷಪಟ್ಟು ಹರಿಸಿದ ಪ್ರತಿಯೊಂದು ವೇದಿಕೆ ನನಗೆ ಸ್ಮರಣೀಯ ವೇದಿಕೆ. ಪ್ರತಿಯೊಂದು ವೇದಿಕೆನೂ ಸ್ಮರಣೀಯ ವೇದಿಕೆ. ಸತ್ಯವಾದ ಮಾತು ಸರ್. ಕಲೆಗಾರರು ಇದನ್ನ ಹೆಮ್ಮೆಯಿಂದ ಹೇಳ್ಕೊಂತಹ ಮಾತು ಅಂತ ಹೇಳ್ಬೋದು ಸರ್. ಸರ್, ಕಿಶೋರ್ ಕುಮಾರ್ ಅವರು ಅನೇಕ ಭಾಷೆಗಳಲ್ಲಿ ಅವರು ಹಾಡುಗಳನ್ನು ಹಾಡಿದ್ದಾರೆ ಸರ್. ಕನ್ನಡ ಆಗಿರ್ಬೋದು, ಹಿಂದಿ ಆಗಿರ್ಬೋದು, ಬೆಂಗಾಳಿಯಲ್ಲೂ ಅವ್ರದ್ದೇ ಆದಂತಹ ಹಾಡುಗಳನ್ನು ನೀವು ಬೇರೆ ಭಾಷೆಯಲ್ಲಿ, ಅನ್ಯ ಭಾಷೆಯಲ್ಲಿ ಹಾಡುವಂತಹ ಪ್ರಯತ್ನ ನೀವು ಮಾಡಿದ್ದೀರಾ ಸರ್? ಇತ್ತೀಚೆಗೆ ನಾನು ಕೆಲವು ಪ್ರಯೋಗಗಳನ್ನು ಮಾಡ್ತಾ ಇದ್ದೇನೆ. ಕೆಲವು ಅನ್ರಿಲೀಸ್ ಹಾಡುಗಳು, ಕಿಶೋರ್ ಕುಮಾರ್ ಅನ್ರಿಲೀಸ್ ಹಾಡುಗಳು ಅಂದರೆ ಸಿನಿಮಾದಲ್ಲಿ ಹಾಕಲಿಲ್ಲ, ಅದನ್ನು ಎಷ್ಟೋ ವರ್ಷ ಆದ ನಂತರ ಈಗ ಬಿಡುಗಡೆ ಆಗ್ತವೆ, ಅವು ಹಾಡುಗಳನ್ನು ಕಲೆಕ್ಷನ್ ಮಾಡ್ತಾ ಇದ್ದೀನಿ, ಅವು ಹಾಡುಗಳನ್ನು ಹಾಡ್ತಾ ಇದ್ದೀನಿ. ಜೊತೆಗೆ ಮರಾಠಿಯಲ್ಲಿ ಒಂದು ಕಿಶೋರ್ ಕುಮಾರ್ ಹಾಡಿದ್ದಾರೆ, ಅದು ಹಾಡಿದ್ದೇನೆ. ಆನಂತರ ಬೆಂಗಾಲಿಯಲ್ಲಿ ಒಂದು ಗೀತೆ ಇದೆ, ಹಿಂದಿ ವರ್ಷನ್ನೂ ಇದೆ, ಬೆಂಗಾಲಿ ವರ್ಷನ್ನೂ ಇದೆ. ಅದರ ಒಂದು ಹಿಂದಿ ಮತ್ತು ಬೆಂಗಾಲಿ ವರ್ಷನ್ ಗೀತೆಯನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸ್ತೇನೆ, ಕೇಳಿರಿ. ಖಂಡಿತ ಸರ್, ನಾನೀಗ ಕೇಳಬೇಕಂತ ಅನ್ಕೊಂಡಿರೋ ಪ್ರಶ್ನೆ ಅದೇ ಆಗಿತ್ತು ಸರ್. ಬೆಂಗಾಲಿ ಮತ್ತು ಹಿಂದಿ ವರ್ಷನ್ ಅಂತ ನೀವು ಹೇಳಿದ್ರಲ್ಲ ಸರ್, ಆ ಗೀತೆಯನ್ನ ನಮ್ಮ ಪ್ರೇಕ್ಷಕರಿಗೆ ನಿಮ್ಮ ಧ್ವನಿಯ ಮೂಲಕ ತಿಳಿಸಬೇಕಾಗಿ ಕೇಳ್ಕೊಳ್ತೇನೆ ಸರ್. ಸರಿ. बिना से
ಸರ್, ಸಾಮಾಜಿಕ ಕ್ಷೇತ್ರಗಳಲ್ಲಿ ಯಾವುದಾದ್ರೂ ಉಚಿತವಾದಂತಹ ಕಾರ್ಯಕ್ರಮಗಳನ್ನು ನೀವು ನೀಡಿದ್ದೀರಾ? ಶ್ರೀ ನಾರಾಯಣ ಜೋಶಿಯವರು SVP ಆಸ್ಪತ್ರೆಯಲ್ಲಿ ಒಂದು ಉಚಿತ ಕಾರ್ಯಕ್ರಮ ಏರ್ಪಡಿಸಿದರು. ರೋಗಿಗಳ ಮುಖದಲ್ಲಿ ಮಂದಹಾಸ, ಅದಕ್ಕೊಂದು ಗಾಯನ ಕಾರ್ಯಕ್ರಮ ಏರ್ಪಡಿಸಿದರು. ಕಿಶೋರ್ ಕುಮಾರ್ ಹಾಡುಗಳನ್ನು, ಅಲ್ಲಿ ನೂರಾರು ರೋಗಿಗಳಿದ್ದವು. ಅವರ ಸಮ್ಮುಖದಲ್ಲಿ ಹಾಡುಗಳನ್ನು ನಾನು ಪ್ರಾರಂಭಿಸಿದೆ. ಒಬ್ಬನು ವೀಲ್ ಚೇರ್ ಮೇಲೆ ತಂದು ಕೂಡಿಸಿರು. ಅವನು ಕೋಮಾದಲ್ಲಿ, ಅವನ ಹಾಡುಗಳಿಲ್ಲ, ಏನೋ ಈ ರೀತಿ ಕೂತ್ಬಿಟ್ಟಿದ್ದ, ಕೈಗೆಲ್ಲ ಹಾಕಿಬಿಟ್ಟಿದ್ರು. ಅವನು ಕಿಶೋರ್ ಕುಮಾರ್ನ ಹಾಡಿನ ಭಕ್ತ. ಅವನ ಪ್ರಿಯ ಗಾಯಕ ಅಂದರೆ ಕಿಶೋರ್ ಕುಮಾರ್. ಈಗಾಗಲೇ ನನಗೆ ಡಾಕ್ಟರ್ ಹೇಳಿದರು, ನೋಡ್ರಿ ಅವನು ಕಿಶೋರ್ ಕುಮಾರ್ ಭಾಳ ಅಭಿಮಾನಿ ಇದ್ದಾನೆ. ಅವನು ಪೆಟ್ ಹಾಡು ಅಂದ್ರೆ ಹಮೇ ತುಮ್ಸೆ ಪ್ಯಾರ ಕಿತ್ನ, ಈ ಹಾಡು ಭಾಳ ಸಲ ನನಗೆ ಕೇಳಿದ್ದಾನೆ. ಈಗ ಕೇಳ್ತಾನೆ ಅವನು ಕೋಮಾದಾಗ ಹೋಗಿದ್ದಾನೆ. ಅದಕ್ಕಾಗಿ ದಯವಿಟ್ಟು ತಾವು ಈ ಹಾಡಬೇಕು ಅವನ ಸಲುವಾಗಿ ಅಂತ ನಾನು ಕೇಳ್ಕೊತೀನಿ ಅಂದರು. ಸರಿ ಅಂದೆ. ಆಮೇಲೆ ತುಮ್ಸೆ ಪ್ಯಾರ್ ಹಾಡ ಚಾಲು ಮಾಡಿದೆ. ಒಂದು ಸ್ಟಾಂಜಾಗಿ ಬಂದ ನಂತರ ನಡುವದಲ್ಲಿ ಡಾಕ್ಟ್ರ್ ಬಂದರು. ನೋಡಿ ಸರ್ ಅಂತಂದರು. ನಾನು ಏನು ನೋಡೋಕೆ ಗೊತ್ತಾಗಲಿಲ್ಲ ನನಗೆ. ನೋಡಿ ಸರ್ ಬಂದು ನೋಡಿದ್ರು. ಸರ್ ಅವನನ್ನು ನೋಡಿ ಅಂದರು. ಅವ್ನು ನೋಡ್ತಾನೆ ಸೆಕೆಂಡ್ ಸ್ಟಾಂಜ ಸ್ಟಾರ್ಟ್ ಮಾಡಿದಾಗ ಅವನ ಕೈಗಳು ಈ ರೀತಿ ಅಳ್ಳಾಡ್ತಾಯಿದ್ವು. ಸಂವೇದನೆ ಆಗೋ ಕೈ. ಹಾಡು ಕೇಳಿ ನನಗನ್ನಿಸ್ತು, ಕಿಶೋರ್ ಕುಮಾರ್ ಹಾಡುಗಳಲ್ಲಿ ಸಂಗೀತದಲ್ಲಿ ಎಷ್ಟು ಶಕ್ತಿ ಇದೆ. ಒಬ್ಬ ರೋಗಿಯನ್ನು ಸಹ ಅವನ ಮೆಮೊರಿ ಒಳಗೆ ತಂದು ಅವನ ಮೂಮೆಂಟ್ಗಳು ನೋಡಿ ಅತ್ಯಂತ ಸಂತೋಷ ಕ್ಷಣ ನನ್ನ ಪಾಲಿಗೆ. ಅದು ಅತ್ಯಂತ ಮಿರಾಕಲ್ ಅಂತ ಅನಿಸುವಂತಹ ಸಂದರ್ಭ ಸರ್ ಅದು. ಸರ್, ನಿಮ್ಮ ಜೀವನದ ಅತ್ಯಂತ ಕಷ್ಟಕರ ಸಮಯದಲ್ಲಿ ಸಂಗೀತವು ನಿಮಗೆ ನೀಡಿದ ಶಕ್ತಿ, ನೆಮ್ಮದಿ ಹಾಗೂ ಧೈರ್ಯ ನಿಮಗೆ ಸ್ವತಃ ಯಾವ ರೀತಿ ತುಂಬಿತು ಸರ್? ಜೀವನದಲ್ಲಿ ನೋಡ್ರಿ, ಕಷ್ಟಕರ ಸಮಯ ಎಲ್ಲರಿಗೂ ಬಂದೇ ಬರುತ್ತದೆ, ಒಳ್ಳೆಯ ಸಮಯನೂ ಬರ್ತದೆ. ಸಂಗೀತ ನನಗೆ ಮನಸ್ಸಿಗೆ ನೆಮ್ಮದಿ, ತೃಪ್ತಿ, ಸಂತೋಷ ನೀಡಿದೆ ಅಂತ ಹೇಳ್ಬೋದು. ಸರ್, ಒಂದು ರೀತಿ ಸಂಗೀತದ ಬಗ್ಗೆ ನೀವು ಹೇಳಿದಾಗ ಸಂಗೀತದ ಜೊತೆಗೆ ಪ್ರಶಸ್ತಿಗಳು ಕೂಡ ಅಷ್ಟೇ ಮುಖ್ಯ ಆಗುತ್ತೆ ಸರ್. ರಿವಾರ್ಡ್ಸ್ ಆ್ಯಂಡ್ ಅವಾರ್ಡ್ಸ್ ಅಂತ ಹೇಳ್ತಾರಲ್ಲ ಸರ್, ಅದೇ ರೀತಿ ಪ್ರಶಸ್ತಿಗಳ ಬಗ್ಗೆ ಹಾಗೂ ಬಂದಂತಹ ಪ್ರಶಸ್ತಿಗಳಲ್ಲಿ ನಿಮಗೆ ಅಭಿಮಾನ ಇರುವಂತಹ ಪ್ರಶಸ್ತಿಗಳ ಬಗ್ಗೆ ನಿಮ್ಗೇನು ಅನಿಸಿಕೆ ಸರ್? ಹೆಮ್ಮೆ ಪಡುವಂತಹ ಒಂದು ನನ್ನ ಪ್ರಸಂಗ, ಜೊತೆಗೆ ಈ ಪ್ರಶಸ್ತಿಗಳ ಬಗ್ಗೆನೂ ತಮಗೆ ಸವಿಸ್ತಾರವಾಗಿ ಹೇಳ್ತೇನೆ. ನಾನು ದಿಲ್ಲಿಯಲ್ಲಿ ಕಾರ್ಯಕ್ರಮ ಮಾಡಬೇಕಾದ್ರೆ ಈ ಫ್ರೀಡಮ್ ಫೈಟರ್ ಅಸೋಸಿಯೇಷನ್ ವತಿಯಿಂದ ನಾನು ದಿಲ್ಲಿ ಕಾರ್ಯಕ್ರಮಕ್ಕೆ ಹೋಯ್ತು. ನಾನು, ಜಯರಾವ್ ಕುಲಕರ್ಣಿ, ರವೆ ವಸ್ತ್ರದ ಮಠ ಸ್ವರ್ಗೀಯ ಹೇಮಂತ ಸ್ಟೀಕರ್ ಸೇರಿ ಕಾರ್ಯಕ್ರಮಕ್ಕೆ ಹೋದೆವು. ಅನಂತರ ಸೂರ್ಮ ಶ್ಯಾಮ್ ಜೋಶಿಯವರು ಕರ್ಕೊಂಡು ಹೋಗಿದ್ದರು. ಅಲ್ಲಿ ಸ್ಟೇಜ್ ಮೇಲೆ ಆಗಿನ ಮುಖ್ಯಮಂತ್ರಿ ಆದಂತಹ ಮದನ್ ಲಾಲ್ ಖುರಾನ, ಗೃಹ ಮಂತ್ರಿ ಆದಂಥ ಶಿವರಾಜ್ ಪಾಟೀಲ್, ಅಲ್ಲಿದು ದಂಡವತಿ, ಅಲ್ಲಿದು ಗೋವಾದ ಏನಪ್ಪ ಅಂದ್ರೆ ರಾಜ್ಯಪಾಲರಂಥ ಪ್ರಭಾಕರ್ ರಾಣೆ, ಇವರೆಲ್ಲರ ಸಮ್ಮುಖದಲ್ಲಿ ನಮ್ಮ ದೇಶಭಕ್ತಿ ಗೀತೆ ಇತ್ತು. ಅದಕ್ಕೆ ಮೊದಲನೇ ದಿನ ಒಬ್ಬರು ಕವಿಗಳು ಬಂದು ಹಿಂದಿಯಲ್ಲಿ ಒಂದು ಹಾಡು ಬರೆದು ತಂದು ಕೊಟ್ಟರು. ನಮ್ಮ ಪ್ರಾಕ್ಟೀಸ್ ರೂಮಿಗೆ ಬಂದರು. ಅಲ್ಲಿ ಬಂದು ನೋಡಿ, ಸರ್ ಈ ಹಾಡನ್ನು ಹಾಡಬೇಕು ಪ್ರಯತ್ನ ಮಾಡಿ ಅಂತ ನಮ್ಮ ಅನಂತರಾವ್ ಹರಸೋರ್ ಕೈ ಕೊಟ್ಟರು. ಅನಂತರಾವ್ ಹರಸೋರ್ ನಮ್ಮ ಟೀಮ್ ಲೀಡ್ರು. ಸೊ ಅವ್ರು ಏನಂದ್ರು, ಸ್ವಲ್ಪ ಪ್ರಾಕ್ಟೀಸ್ ಅದೆಲ್ಲ ನೋಡೋದ, ರಮೇಶ್ ಇದು ನೋಡಪ್ಪ ನೀನೇ ಹಾಡ ಕೂಡಿಸು. ಯಾಕಂದ್ರೆ ಆಗಾಗಲೇ ನಾನು ಆಕಾಶವಾಣಿ ಸಲುವಾಗಿ ಸುಮಾರು ಹಾಡುಗಳನ್ನು ಸಂಯೋಜನೆ ಮಾಡಿದ್ದೆ. ಆ ನಂತರ ಆ ಹಾಡಿನಲ್ಲಿ ಒಂದು ವಿಶಿಷ್ಟತೆ ಏನಿತ್ತಂದರೆ, ಪ್ರತಿಯೊಂದು ರಾಜ್ಯದ ವರ್ಣನೆ, ಆ ಪ್ರತಿಯೊಂದು ರಾಜ್ಯದಲ್ಲಿ ಸ್ವಾತಂತ್ರ್ಯ ಸೇನಾನಿಗಳು ಏನು ಕೆಲಸ ಮಾಡಿದ್ದಾರೆ ಅದರ ವರ್ಣನೆ ಇತ್ತು. ಸ್ವಾಗತ ಹೇ ವೀರೋಂಕ ಶೂರೋಂಕ, ಸ್ವಾತಂತ್ರ್ಯ ಸೇನಾನಿಯೋಂಕ ಸ್ವಾಗತ ಹೇ ಅಂತ ಸ್ಟಾರ್ಟಿಂಗ್. ಆ ಹಾಡಿನಿಂದ ಪ್ರತಿಯೊಂದು ರಾಜ್ಯದ ಸ್ವಾತಂತ್ರ್ಯ ಏನಿದೆ ಎಲ್ಲರೂ ಒಂದು 15,000 to 20,000 ಜನರ ಸಮ್ಮುಖದಲ್ಲಿ ಹಾಡು ಹಾಡಿದೆ. ಅದು ಟ್ಯೂನಿಂಗ್ ಅವತ್ತೇ ಮಾಡಿದೆ. ಸಾಯಂಕಾಲವರೆಗೆ ಪ್ರಾಕ್ಟೀಸ್ ಮಾಡಿದೆವು. ಮರುದಿನ ಸಾಯಂಕಾಲ ಕಾರ್ಯಕ್ರಮ, ವೇದಿಕೆಯಿಂದ ಅದು ಸ್ವಾಗತ ಹೇ ಹಾಡಿದ್ರೆ ಇಡೀ 20,000 ಜನರು ತಮ್ಮ ರಾಜ್ಯದ ಹೆಸರುಗಳು ಬಂದಾಗ ಎದ್ದು ನಿಂತು ತಾಳಿ ಬರ್ಲಿಕ್ಕತ್ತರು, ಸಿಳ್ಳೆ ಹೊಡ್ಲಿಕ್ಕತ್ತರು, ಸಂತೋಷ ಪಡ್ಲಿಕ್ಕತ್ತರು. ಇದನ್ನು ನೋಡಿ ನಮ್ಮ ಆರ್ಗನೈಸರ್ ಅಂತ ಶ್ಯಾಮ್ ಜೋಶಿಯವರು, ನಮ್ಮ ಅರಸೂರವರು ಏನಂತಂದು ಆಶ್ಚರ್ಯಪಟ್ಟರು. ಒಮ್ಮೆ ಅವ್ರಿಗೆ ತಾಳ್ಲಿಕ್ಕಾಗಲಿದೆ. ಒಮ್ಮೆ ವೇದಿಕೆ ಅಂತ ಹೇಳಿಬಿಟ್ರು, ಈ ಹಾಡನ್ನು ಕಂಪೋಸ್ ಮಾಡಿದವರು ಬೇರೆ ಯಾರೂ ಅಲ್ಲ, ಪಂಡಿತ್ ಭೀಮಸೇನ್ ಜೋಶಿಯವರ ಬಂಧುಗಳು ಅಂತ ಹೇಳ್ಬಿಟ್ರು. ಅಂತ ಹೇಳಿದ್ರೆ ನಾವು ಒಂದು ಅಭಿಮಾನ ಆಯಿತು ನಮಗೆ. ಅಂಥ ಒಂದು ದೊಡ್ಡ 20,000-30,000 ಜನರ ಸಮ್ಮುಖದಲ್ಲಿ
ನಾವು ನಾನು ಕಂಪೋಸ್ ಮಾಡಿದ ಹಾಡನ್ನು ಜನರು ಮೆಚ್ಚಿ ಸಂತೋಷಪಟ್ರಲ್ಲ, ಅದು ನನ್ನ ಬಗ್ಗೆ ಭಾಳ ಹೆಮ್ಮೆಯ ವಿಷಯ. ಇನ್ನೊಂದು, ನೀವು ಪ್ರಶಸ್ತಿಗಳ ಬಗ್ಗೆ ಮಾತಾಡಿದ್ರಿ. ಪ್ರಶಸ್ತಿಗಳು ಯಾವಾಗಲೂ ಏನಂತಂದ್ರೆ, ಈಗ ನಾವು ಆಕಾಶವಾಣಿ ಕಲಬುರಗಿಯಿಂದ ಏನಪ್ಪ ಅಂದರೆ ಪ್ರತಿ ವರ್ಷ ಏನಪ್ಪ ಅಂದರೆ ಅಖಿಲ ಭಾರತ ಆಕಾಶವಾಣಿ ಸ್ಪರ್ಧೆಗೆ ಹಾಡುಗಳನ್ನು ಕಳಿಸ್ತಿರು, ನಾಟಕ ರೂಪಕ ಕಳಿಸ್ತಿರು. 88ರಲ್ಲಿ ಡಾಕ್ಟರ್ ಬಸವರಾಜ್ ಸಾದರ್ ಅವರ ನಿರ್ದೇಶನದಲ್ಲಿ ಕೆರೆಗೊಂದು ಹಾರ ಅಂತ ಒಂದು ರೂಪಕ, ಸಂಗೀತ ರೂಪಕ. ಆ ಸಂಗೀತ ರೂಪಕದ ಎಲ್ಲ ಹಾಡುಗಳನ್ನು ನಾನೇ ಹಾಡಿದ್ದೆ. ಅದನ್ನು ಅವರು ಕಳಿಸಿದಾಗ 80 ಆಕಾಶವಾಣಿ ಸ್ಟೇಷನ್ನಿಂದ ಯಾವ್ಯಾವ ರೂಪಗಳು ಹೋಗಿದ್ದು, ಅದರ ಎಲ್ಲಕ್ಕಿಂತ ಫಸ್ಟ್ ಪ್ರೈಸ್ ನಮ್ಮ ಗುಲ್ಬರ್ಗಕ್ಕೆ ಆಕಾಶವಾಣಿಗೆ ಬಂತು. ಆ ಆಕಾಶವಾಣಿ ಗುಲ್ಬರ್ಗಾದ ಆ ಕೆರೆಗೆ ಹಾರ ರೂಪಕದ ಮುಖ್ಯ ಗಾಯಕ ಪ್ರಶಸ್ತಿ ನೀಡಿ ನನಗೆ ಗೌರವಿಸಿತು. ಆ ಪ್ರಶಸ್ತಿ ನನಗೆ ಬಹಳ ಸಂತೋಷಪಟ್ಟಿತು. ಅದಾದ ನಂತರ ಅಲ್ಲೇ ಇದ್ದಂಥ ಇನ್ನೊಬ್ಬ ಅಧಿಕಾರಿಗಳಂಥ ಶ್ರೀ MB ಪಾಟೀಲ್ರು, ಅವರು ನನ್ನ ಹಾಡುಗಳ ಬಗ್ಗೆ ಅವರು ನೋಡಿದರು. ನೋಡಿ ಇಲ್ಲ, ನಾನು ಒಂದು ಇಂಥದ್ದು ಮುಂದಿನ ಸಲ ರೂಪಕ ಮಾಡಬೇಕಂತ ಅವರು ಒಂದು ಸಲ ರೂಪಕ ಮಾಡಿದ್ರು 89ರಲ್ಲಿ, ಬಲಿಗೊಂದು ಬೆಳಕು ಅಂತ. ಅದು ಜಾನಪದ ರೂಪಕ. ಅದರಲ್ಲಿ ಒಂದು ಹಾಡುಗಳನ್ನು ಇತ್ತು. ಆಕಾಶವಾಣಿಯವ್ರಿಗೆ ಏನಾಗಿತ್ತು ಅಂದರೆ, ಅಲ್ಲಿವರೆಗೆ ಈಗಾಗಲೇ 10 ವರ್ಷ ಆಕಾಶವಾಣಿಗೆ ಹಾಡಿದ್ದೆ. ಇವರು ಅಲ್ಲಿದ್ದಂಥ ಅಧಿಕಾರಿಗಳು ಏನು ಹೇಳ್ತಾರೆ, ಯಾಕೆ ಇವರು ಬೇಡ, ಇವರೇನಪ್ಪ ಅಂದ್ರೆ ಗ್ರೇಡ್ ಆರ್ಟಿಸ್ಟ್ ಅಲ್ಲ, ಆ ಥರ ವಿಚಾರ ಮಾಡಿದ್ರು. ಆದರೆ MB ಪಾಟೀಲ್ರವರು ಏನು ಮಾಡಿದ್ರು, ನನಗೇ ಬೇಕು, ನೀನೇ ಬೇಕು, ರಮೇಶೇ ಬೇಕು, ಬೇರೆ ಯಾರು ಬೇಡ ಅಂತ ತಲೆಗೆ ಇಟ್ಕೊಂಡು ಅವ್ರು ಏನು ಮಾಡಿದ್ರು, ಆಡಿಷನ್ ಕರೆದ್ಬಿಟ್ರು. ಆಡಿಷನ್ ಕರೆದ್ರು. ನನಗೆ ಏನಾದರೂ, ರಮೇಶ್ ಅವ್ರು ನೀವು ಆಡಿಷನ್ಗೆ ಹಾಕಿಬಿಟ್ರಿ ಅಂದರು. ಆಯಿತು. ಅವಾಗ ನಾನು ಗೌರ್ಮೆಂಟ್ ಪ್ರೆಸ್ನಾಗ ಜಾಬ್ ಮಾಡ್ತಿದ್ದೆ. ಓವರ್ ಟೈಮ್ ನಡೆದಿತ್ತು, ನನಗೆ ಟೈಮ್ ಇಲ್ಲ. 10 ಗಂಟೆಗೆ ಬರಬೇಕಾಗಿತ್ತು. ಮುಂಜಾನೆ 6 ಗಂಟೆಗೆ ಹೋಗಿ ಸಂಜೆ 6 ಗಂಟೆ ಒಳಗೆ ಓವರ್ ಟೈಮ್ ಆ್ಯಂಡ್ ಡ್ಯೂಟಿ ಇರ್ತಿತ್ತು. ನಾನು ಹೋಗಿ ಏನಪ್ಪ ಇಂಟ್ರೋಲ್ದಾಗ ಹೋಗಿ, ಸರ್ ಹಿಂಗಿನ ಮಾತು ಹಿಂಗದ ಅಂತ. ನಿಮ್ಮ ಹಾಡುಗಳು ಯಾರಿಗೆ ಬೇಕಾಗ್ರಿ, ಬಂದು ಹಾಡೋದಿಲ್ಲ, ದುನಿಯಾದ ಹಾಡುಗಳು ಇಲ್ಲಿ ಬಿದ್ದಾವೆ, ನೀವು ಬರ್ರಿ ಅಟೆಂಡೆನ್ಸ್ ಸಹಿ ಮಾಡಿರಿ ಹೋಗ್ಬಿಡ್ರಿ ಅಂದರು. ಆಯ್ತು ರೀ ಸರ್. ನಾನು ಹೋದೆ, ಅಟೆಂಡೆನ್ಸ್ ಸಹಿ ಮಾಡಿದೆ, ಬಂದುಬಿಟ್ಟೆ, ಆಡಿಷನ್ದಾಗ ಪಾಸ್ ಅಂತ. ಆ ನಂತರ ಬಲಿಗೊಂದು ಬೆಳಕಿಗೆ ನನ್ನನ್ನು ಯುವವಾಣಿ ಸಲುವಾಗಿ ನನ್ನನ್ನು ಗ್ರೇಡೇಷನ್ ಮಾಡಿ ಆ ಹಾಡನ್ನು ಹಾಡಿಸಿ ಅವರು ಏನಪ್ಪ ದಿಲ್ಲಿಗೆ ಕಳಿಸಿದಾಗ, ದಿಲ್ಲಿಯಲ್ಲಿ ಆ ಸಂಗೀತ, ಆ ಜಾನಪದ ರೂಪಕ ಏನಾಯಿತು ಅಂದರೆ ಬಲಿಗೊಂದು ಬೆಳಕು ತೀರ್ಪುಗಾರ ಪ್ರಶಸ್ತಿಗೆ ಅದು ತೀರ್ಪು ನೀಡಿ ಪ್ರಶಸ್ತಿ ನೀಡಿತು. ತೀರ್ಪುಗಾರ ಪ್ರಶಸ್ತಿ ಆಯಿತು. ಅದನ್ನು ಸಹ ಗುಲ್ಬರ್ಗ ಆಕಾಶವಾಣಿಗೆ ಸಂದ ಗೌರವ MB ಪಾಟೀಲ್ರ ನೇತೃತ್ವದಲ್ಲಿ ನಮ್ಮನ್ನೆಲ್ಲ ಅದೇ ಮುಖ್ಯ ಗಾಯಕ ಪ್ರಶಸ್ತಿ ನೀಡಿ ಗೌರವಿಸಿದರು. ಇವೆರಡು ಪ್ರಶಸ್ತಿಗಳು ಮಾತ್ರ ನಮಗೆ ಬಹಳ ಆನಂದ ನೀಡುವಂಥ ಪ್ರಶಸ್ತಿಗಳು. ಬಾಕಿ ಎಲ್ಲ ಜೂನಿಯರ್ ಕಿಶೋರ್ ಕುಮಾರ್ ಅವರು ಎಲ್ಲ ಅನೇಕ ಸಂಘ ಸಂಸ್ಥೆಗಳು ನಮಗೆ ನೀಡಿದ್ದಾರೆ. ಆ ಸಂಘ ಸಂಸ್ಥೆಗಳಿಗೆ ನಾನು ಋಣಿ ಇದ್ದೇನೆ. ಇಲ್ಲ ಸರ್, ಈಗಾಗಲೇ ಜನರು ಹೇಳುವಂತೆ ಅನೇಕ ಪ್ರಶಸ್ತಿಗಳನ್ನು ತಮ್ಮ ಮುಡಿಗೇರಿಸಿಕೊಂಡಿದ್ದು ಕೂಡ ಒಂದು ನಿಮ್ಮ ಕಲೆಯಿಂದ ಹಾಗೂ ನಿಮ್ಮಲ್ಲಿರುವಂತಹ ಆ ಶಕ್ತಿ ಕೂಡ ಹೌದು ಸರ್. ಸರ್, ತಾವು ರಾಜ್ಯ ಮಟ್ಟ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಿರಿಯ ಕಲಾವಿದರ ಕಾರ್ಯಕ್ರಮಗಳನ್ನು ನೀವು ನೋಡಿದ್ದುಂಟಾ ಅಥವಾ ಭಾಗವಹಿಸೋದುಂಟಾ? ಇದು ಈ ಅಂತಾರಾಷ್ಟ್ರೀಯ ಮಟ್ಟದ ಎ ಗ್ರೇಡ್ ಕಲಾವಿದರು ಅವರನ್ನು ಸಮೀಪದಿಂದ ನೋಡೋ ಸೌಭಾಗ್ಯ ನನಗಾಗಿದೆ. ನೀವು ಅಂತಾರಾಷ್ಟ್ರೀಯ ಮಟ್ಟದ VG ಜೋಗ್ ಆಯಿತು, ಹರಿಪ್ರಸಾದ್ ಚೌರಶಿಯಾ, ಶಿವಕುಮಾರ್ ಶರ್ಮಾ, ಜಾಕೀರ್ ಹುಸೇನ್, ಬಿಸ್ಮಿಲ್ಲಾ ಖಾನ್, ಇವರೆಲ್ಲರ ಹಾಡುಗಳನ್ನು ವೇದಿಕೆ ಮೇಲೆ ಸಮೀಪದಿಂದ ನೋಡುವಂಥ ಪ್ರಸಂಗ ನನಗೆ ಗೊತ್ತಿತ್ತು. ಆದರೆ ಆ ಸಮಯದಲ್ಲಿ ಟಿಕೆಟ್ ಕೊಟ್ಟು ನಾವು ಹೋಗಲಿಕ್ಕೆ ರೊಕ್ಕ ಇದ್ದಿಲ್ಲ. 350 ರೂಪಾಯಿ ಸೀಸನ್ ಟಿಕೆಟ್ ಇತ್ತು, 3 ದಿನ. ಈಗಿನ ಸೂಪರ್ ಮಾರ್ಕೆಟ್ ಏನಿದೆ ಅಲ್ಲಿ ಜೈಲಿತ್ತು. ಆ ಜೈಲು ಆವರಣದಲ್ಲಿ ಕಾರ್ಯಕ್ರಮ ಆಗಿತ್ತು. ಸಮೀಪದಿಂದ ನೋಡುವ. ಆದರೆ ನಾವು ಏನು ಮಾಡಬೇಕು, ಹೊರಗೆ ನಿಂತೇನಪ್ಪ ಕೇಳ್ತಿದ್ದೆವು, ಎಲ್ಲ ಕೇಳ್ತಿದ್ದೆವು, ಮ್ಯೂಸಿಕ್ ಕೇಳ್ತೀವಿ, ಎಲ್ಲ ಕೇಳ್ತಿದ್ದೆವು. ಅಲ್ಲಿ ನಮ್ಮ ಮಕ್ತಂಪುರದಲ್ಲಿ ಇದ್ದಂಥ ನಮ್ಮ ಮಿತ್ರ ಅಂತ ಅವರು ಮಂಜೋಗ್ ಅಂತಂದು ಒಂದು ಇದು ನಡೆಸ್ತಿದ್ರು. ಅವರೇನು ಅವರಿಗೆಲ್ಲ ಟಿಕೆಟ್ ಹಾಕಿದ್ರು, ಸೈಡ್ ಎಲ್ಲ ಹಾಕಿದ್ರು. ಅವ್ರಿಗೆ ಒಂದಿನ ಹೋಗಿ ಬಂದರು. ಬಂದು 2ನೇ ದಿನ ನಾವು ಹಿಂಗೆ ಗೇಟ್ ಪಲ್ಲಿ ನಿಂತಿದ್ದೆವು. ನಮ್ಮ ನೋಡಿದ್ರು, ನಾವು ಆಟಾಡೋದು ಗೊತ್ತು ಅವರಿಗೆ. ಬಂದರು, ಓ ರಮೇಶ್ ಅವರೇ ಬರ್ರಿ, ಇದೇನು ಆ ಹೂ ಅಲ್ಲ ನಮಗೆ ಅಂತ ಹೇಳಿಲ್ಲ, ತಗೋರಿ ಅಂತ ನಮ್ಗೆ ಕೊಟ್ಟರು. ಆ ಸೀಸನ್ ಸಿಗಡೆ 3 ದಿನ ನಾವು ಕೂತು ಕಾರ್ಯಕ್ರಮ ನೋಡಿ ವಿಜೃಂಭಿಸೇವೆ. ಅದೇನಪ್ಪ ಅಂದ್ರೆ ನಮ್ಮ ಹರಿಪ್ರಸಾದ್ ಚೌರಸಿಯಾ ಮತ್ತು ಶಿವಕುಮಾರ್ ಶರ್ಮಾ ಮತ್ತು ಜಾಕೀರ್ ಹುಸೇನ್ ಜುಗಲ್ಬಂದಿ ಆ 2 ಕಣ್ಣು ಸಾಲುವುದಿಲ್ಲ. ಅಂಥ ಅದ್ಭುತ ಕಲಾಕಾರರನ್ನು ಭಾಳ ಸಮೀಪದಿಂದ ನೋಡಿದ ನನಗೆ ಅದೃಷ್ಟ ಲಭಿಸಿದೆ ಅಂತ ಹೇಳ್ಬೋದು. ಇಲ್ಲ ಸರ್, ಅಂಥವರ ನೆರಳು ಕೂಡ ಬಿದ್ದಂತಹ ಕಲಾವಿದರು ಕೂಡ ಅನೇಕರು. ಅದರಲ್ಲಿ ನೀವು ಆ ಒಂದು ಏನು ಆ ಒಂದು ಮೂಮೆಂಟನ್ನು ನೀವು ಎಂಜಾಯ್ ಮಾಡಿದ್ದೀರ ಅಂದರೆ ಅದು
ಏನು ಶ್ಲಾಘನೀಯ ಸರ್. ಸರ್, ಈ ಚಿತ್ರದಲ್ಲಿ ಹಿಂದೆ ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆ ನೀವಿರುವಂತಹ ಭಾವಚಿತ್ರ ಕೂಡ ಇದೆ. ಇದರ ಹಿಂದಿನ ಕಥೆ ಏನ? ಡಾಕ್ಟರ್ ರಾಜ್ಕುಮಾರ್ ಅವರು ಒಳ್ಳೆಯ ನಟರು, ಗಾಯಕರು. ಅವರು ಸನ್ನತಿ ಚಂದ್ರಲಮ್ಮ ಕ್ಷೇತ್ರಕ್ಕೆ ಒಂದು ಸಲ ದರ್ಶನ ಕೊಟ್ಟರು. ಆ ಸಮಯದಲ್ಲಿ ಒಂದು ಕಾರ್ಯಕ್ರಮ ಅಲ್ಲಿ ಆಯೋಜನೆ ಮಾಡಿದರು, ಅವರನ್ನು ಸತ್ಕಾರ ಮಾಡೋದು. ಇಲ್ಲಿ ನನ್ನ ಡಾಕ್ಟರ್ ಮಲ್ಲಾರರಾವ್ ಮಲ್ಲೆ ಅವರು ಏನು ಅಂತಂದರೆ ಚಂದ್ರಪ್ಪ ಪರಮೇಶ್ವರಿ ಇದೆಲ್ಲ ದೇವಸ್ಥಾನದವರು ಎಲ್ಲ ನೋಡ್ತಾಯಿದ್ರು. ಅವ್ರೇನಂದ್ರೆ ರಮೇಶ್ ಬಾರಪ್ಪ ಸ್ವಲ್ಪ ಸ್ವಾಗತ ಗೀತೆ ಹಾಡಬೇಕಾದ್ರೆ ಡಾಕ್ಟರ್ ರಾಜ್ಕುಮಾರ್ ಬರ್ತಿದ್ದಾರೆ ಹಾಡೋದು. ಡಾಕ್ಟರ್ ರಾಜ್ಕುಮಾರ್ ಇದ್ರೆ ನಾನೇನು ಸ್ವಾಗತ ಗೀತೆ ಹೋಗಿ ನೀ ಏನಂತ ಸರಿ ಅಂತಂದು ಏನೋ ಧೈರ್ಯ ಮಾಡ್ಕೊಂಡು ಹೋದೆ. ಹೋಗಿ ಏನಪ್ಪ ಅಂದ್ರೆ ಸ್ವಾಗತ ಗೀತೆ ತಯಾರಿ ಮಾಡಿದ್ವಿ. ಸ್ವಾಗತ ಗೀತೆ ಆಯಿತು. ಜನರಿಂದ ಅಲ್ಲಿಂದ ನಾವು ಗಾರ್ಲ್ಯಾಂಡ್ ಮಾಡಿ ಅವರನ್ನು ವಿಶ್ ಮಾಡಿದೆವು. ಅವರೇನೋ ಒಂದು ಕಿವಿ ಮಾತಂದರು, ಹಾಡು ಎಲ್ಲಿ ಕಲಿತೀರಿ ಅಂತ ಕೇಳಿದ್ರು. ಇಲ್ಲ ಸರ್, ಇಲ್ಲಿ ಕಲೀರಿ ಅಂತ ಇಷ್ಟು ಹೇಳಿದೆ, ನೆನಪಿದೆ. ಅವ್ರ ಹತ್ರ ಹೋಗೋದೇ ಸರ್ ಅಪರೂಪ ಸರ್. ಅನೇಕ ಕಲಾವಿದರು ಕೂಡ ಆ ಒಂದು ಕಾಲದಲ್ಲಿ ಅವ್ರ ಹತ್ರ ಸಮೀಪ ಹೋಗೋದು ಅಪರೂಪ. ಅಂತದ್ರಲ್ಲಿ ನೀವು ಅವರಿಂದ ಆಶೀರ್ವಾದವನ್ನ ಪಡೆದಿದ್ದು ಖಂಡಿತ ತುಂಬಾ ರೋಮಾಂಚನ ಸರ್. ಸರ್, ಈಗ ಹೇಗೂ ಮಳೆಗಾಲ ಸರ್, ಮಳೆಗಾಲಕ್ಕೆ ಸಂಬಂಧಪಟ್ಟಂತಹ ಕಿಶೋರ್ ಕುಮಾರ್ ಅವರ ಗಾಯನದಲ್ಲಿ ಇದ್ದಂತಹ ಒಂದು ಗೀತೆಯನ್ನ ನಮ್ಮ ಪ್ರೇಕ್ಷಕರಿಗೆ ನಿಮ್ಮ ಧ್ವನಿಯ ಮೂಲಕ ತಿಳಿಸಬೇಕಾಗಿ. ಖಂಡಿತ ಖಂಡಿತ. सूरज सुलग जाए मन, ये आज इस मौसम में लगी कैसी अगन, रिम झिम गिरे सावन, सूरज सुलग जाए मन, ये आज इस मौसम में लगी कैसी अगन. ಸರ್, ನಿಮ್ಮ ಈ ಧ್ವನಿಯಲ್ಲಿ ಹಾಡನ್ನ ಕೇಳಿದ್ದು ನನಗೆ ತುಂಬಾ ಸಂತೋಷ ಆಯ್ತು ಸರ್. ಹಾಗೂ ನಮ್ಮ ಪ್ರೇಕ್ಷಕರಿಗೂ ಕೂಡ ಅದು ಖುಷಿ ತಂದಿತ್ತು ಸರ್. ಧನ್ಯವಾದ ಸರ್. ಸರ್, ನಿಮ್ಮ ಸಂಗೀತದ ಪಯಣದಲ್ಲಿ ಏಳು ಬೀಳಿನ ಪ್ರಸಂಗಗಳು ಯಾವುದಾದ್ರೂ ಇದ್ರೆ ನಮ್ಮ ಜೊತೆ ನೀವು ಹಂಚ್ಕೊಳ್ಬಹುದು. ಪ್ರತಿಯೊಂದು ಕ್ಷೇತ್ರದಲ್ಲಿ ಏಳು ಬೀಳು ಇದ್ದೇ ಇರುತ್ತೆ. ಆದರೆ ಸಂಗೀತ ಕ್ಷೇತ್ರದಲ್ಲಿ ಹೇಳಬೇಕಾದ್ರೆ ಅಂದರೆ ನನ್ನ ಗಾಯನ ಕ್ಷೇತ್ರದಲ್ಲಿ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಹೆಂಗಿರ್ತದೆ, ಮಿಡಲ್ ಕ್ಲಾಸ್ ಫ್ಯಾಮಿಲಿ ಯಾವಾಗಲೂ ಮೇಲೆ ಹೋಗ್ಬೇಕಂತ ಅನ್ನೋದಿಲ್ಲ, ಕೆಳಗೆ ಇಳಿಯಬೇಕು ಅನ್ನೋದಿಲ್ಲ. ತನ್ನ ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡ್ಕೊಂಡು ಬದುಕ್ತದೆ ಇಡೀ ಜೀವನದಾಗ. ಈಗ ಮಿಡಲ್ ಕ್ಲಾಸ್ ಬಿಟ್ಟು ನೀವು ಹೈ ಸ್ಟ್ಯಾಂಡರ್ಡ್ಗೆ ಹೋದರೆ ಒಂದು ಯಾವುದೋ ಒಂದು ಮಟ್ಟಕ್ಕೆ ಮುಟ್ಟಿದ ನಂತರ ಕೆಳಗೆ ಇಳಿದಾಗ ಅತೀವ ದುಃಖ ಆಗ್ತದೆ. ಇನ್ನು ಮಿಡಲ್ ಕ್ಲಾಸ್ ಅವರು ಪೂರ ಕೆಳಗಡೆ ಹೋದ್ರಂದ್ರೆ ಅವ್ರಿಗೂ ಅತೀವ ದುಃಖ. ಅಂದರೆ ಸಂಗೀತ ಕ್ಷೇತ್ರದ ಹೇಳ್ತೀವಿ. ಈಗ ನಾವು ಮಿಡ್ಲ್ ಕ್ಲಾಸ್ ಯಾಕಂದ್ರೆ ನಾವು ಯಾರನ್ನು ಭಾಳ ಎತ್ತರಕ್ಕೂ ನಾವು ಹೋಗಲಿಲ್ಲ, ಭಾಳ ಕೆಳಕ್ಕೂ ಹೋಗಲಿಲ್ಲ, ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡಿಕೊಂಡು ಇವತ್ತಿಗೂ ತಮ್ಮ ಮುಂದೆ ಹಾಡುಗಳನ್ನ ಹಾಡ್ತಾಯಿದ್ವಿ. ನಿಜ ಸರ್. ಸರ್, ಪ್ರತಿಯೊಬ್ಬ ಕಲಾವಿದನಿಗೂ ವೈಯಕ್ತಿಕ ಜೀವನನೂ ಕೂಡ ಅಷ್ಟೇ ಮುಖ್ಯ ಆಗುತ್ತೆ ಸರ್. ಅದೇ ರೀತಿ ನಿಮ್ಮ ಏಕಾಂತದ ಕ್ಷಣಗಳಲ್ಲಿ ನಿಮ್ಮನ್ನು ನೀವೇ ಕಣ್ಣೀರು ಹಾಕಿಕೊಂಡಂತಹ ಸಂದರ್ಭಗಳು ಹಾಗೂ ನಿಮ್ಮ ಮಿತ್ರರ ಬಗ್ಗೆ ನೆನೆದಾಗ ಏನಂತ ನಿಮಗನ್ಸುತ್ತೆ ಸರ್? ನನ್ನ ದತ್ತ ಪ್ರಸಾದ್ ಮಗ 21 ವರ್ಷನೇ ವಯಸ್ಸಿನಲ್ಲಿ ತೀರಿವಾದ. ಪುತ್ರ ಶೋಕ ನಿರಂತರ ಅಂತಾರೆ. ಇನ್ನು ನಮ್ಮ ಅನೇಕ ಮಿತ್ರರು ನನ್ನಿಂದಾಗಲಿದ್ದಾರೆ. ನಾಗರಾಜ್ ಕುಂಬಾರ್ ಅವರು ನನ್ನ ಒಂದು ಸಾಕ್ಷಿ ಚಿತ್ರ ನಿರ್ಮಿಸಿದರು, ನಾದಪ್ರಿಯನ ನಾದಯಾನ. ಅದಕ್ಕಾಗಿ ಪ್ರೊಫೆಸರ್ ಹೇಮಂತ್ ಕೊಲ್ಹಾಪುರ್ ಅವರು ತಮ್ಮ ಸಾವಿನ 4 ಗಂಟೆ ಮೊದಲು ನನ್ನ ಬಗ್ಗೆ ಆಡಿದ ಮಾತುಗಳು ಇಂದಿಗೂ ನಮ್ಮ ಮನಸ್ಸನ್ನು ನೆನೆಸಿ ಕಣ್ಣೀರು ತರಿಸ್ತವೆ. ನಮ್ಮನ್ನು ಅಗಲಿದಂಥ ಅನಂತ್ ಹರಸೂರ್, ರಾಜು ಕುಲಕರ್ಣಿ, ಪ್ರಕಾಶ್ ಜೀವಣಿಕರ್, ಹೇಮಂತ್ ಅಷ್ಟಿಗಿಕರ್ ಹಾಗೂ ಚಂದ್ರಕಾಂತ್ ಭಟ್ ಪೂಜಾರಿ ಇವರೆಲ್ಲ ನಮ್ಮನ್ನು ಬಿಟ್ಟು ಆಗಲಿದ್ದಾರೆ. ಇನ್ನು ಉಳಿದ ಮಿತ್ರರು ಸುಧೀಂದ್ರ ಜೋಶಿ ಹಾಗೂ ವ್ಯಾಲೆಂಟೈನ್ ಡಿಸೋಜಾ ಇವರೆಲ್ಲರ ಸಹಕಾರ ನನ್ನ ಸಂಗೀತಕ್ಕೆ ಬಹಳ ಹೆಚ್ಚಿದೆ ಅಂತ ಹೇಳ್ಬೋದು. ನಿಜವಾಗ್ಲೂ ಸರ್. ಸರ್, ಒಬ್ಬ ಕಲಾವಿದನಾಗಿ ಬೆಳೆದಾಗ ವೈಯಕ್ತಿಕವಾಗಿ ಮಾಡಿದ ತ್ಯಾಗ ಹಾಗೂ ಕಳೆದು ಹೋದಂತಹ ಕ್ಷಣಗಳನ್ನು ನೆನಪಿಸ್ಕೊಂಡಾಗ ಏನಂತ ಅನಿಸುತ್ತೆ ಸರ್? ಇದು ಒಂದು ಒಳ್ಳೆಯ ಪ್ರಶ್ನೆ. ಒಂದು ಪ್ರಸಂಗ ನೆನಪಾಗುತ್ತದೆ. ತ್ಯಾಗ ಅಂತಂತ ಅದು ಭಾಳ ದೊಡ್ಡ ಶಬ್ದ ಆಗ್ತದೆ. ಆದರೆ ನಾನು ಮಾಡಿದಂಥ ಅಳಿಲ ಸೇವೆ ತಮಗೆ ಹೇಳಲೇಬೇಕು. ಯಾಕೆ ಈ ಪ್ರಸಂಗ ನೀವು ಕೇಳಿದ್ದಕ್ಕಾಗಿ ಹೇಳಲೇಬೇಕಾಗ್ತದೆ. ರಾಜ್ಯ ಸರ್ಕಾರಿ ನೌಕರರ ಕ್ರೀಡಾಕೂಟ ಅಂತ ಪ್ರತಿ ವರ್ಷ ಏರ್ಪಡಿಸ್ತಾಯಿದ್ರು. ಅಲ್ಲಿ ಗಾಯನ, ಭಕ್ತಿಗೀತೆ, ಭಾವಗೀತೆ ಮತ್ತು ಜನಪದ ಗೀತೆ
ಪ್ರತಿ ವರ್ಷ ಏರ್ಪಡಿಸ್ತಾಯಿದ್ರು. ನಾನು ಸತತವಾಗಿ 4 ವರ್ಷ ನಾನೇ ಫಸ್ಟ್ ಬರ್ತಾಯಿದ್ದೆ. ಮುಂದಿನ 5ನೇ ವರ್ಷಕ್ಕೆ ಒಬ್ಬರು ಜಾನಪದ ಗಾಯಕರು ಬಂದಿದ್ದರು, ಚಲೋ ಹಾಡ್ತಿದ್ರು. ಆ ಸಲವೂ ಏನಪ್ಪ ಅಂದ್ರೆ ಜಡ್ಜಸ್ಗಳು ಎಲ್ಲ ರಮೇಶ್ ಚೆನ್ನಾಗಿ ಹಾಡ್ತಾನೆ ಅಂತಂದು ಫಸ್ಟ್, ಸೆಕೆಂಡ್, ಥರ್ಡ್ ಯಾವ ಇಲ್ಲದೆ ಒಂದನೇ ಫಸ್ಟ್, ಭಾವಗೀತೆ ಫಸ್ಟ್, ಜಾನಪದ ಗೀತೆ ಫಸ್ಟ್, ಅಲ್ಲಿ ದೇಶಭಕ್ತಿ ಭಾವಗೀತೆ ಎಲ್ಲದರಲ್ಲಿ ಫಸ್ಟ್. ಅವನು ಒಳ್ಳೆ ಹಾಡಿದ. ನನಗನ್ನಿಸ್ತು ಅವಾಗ ಏನಂದರೆ ಫಸ್ಟ್ ಬಂದವರನ್ನು ಮಾತ್ರ ಬೆಂಗಳೂರು ಕಳಿಸ್ತಾಯಿದ್ರು, ಸೆಕೆಂಡ್ ಬಂದವರನ್ನಿಲ್ಲ, ಥರ್ಡ್ ಬಂದವರನ್ನಿಲ್ಲ, ಅಲ್ಲೇ ಪ್ರಶಸ್ತಿ ಕೊಟ್ಬಿಡ್ತಿದ್ರು. 3ರಲ್ಲಿ ನನಗೆ ಬಂದಿದ್ದು ಫಸ್ಟ್ ಪ್ರೈಸ್. ಅವನು ಚೆನ್ನಾಗಿ ಹಾಡಿದ್ದ, ಅದು ನನಗೆ ಗೊತ್ತಾಗಿತ್ತು ಜಾನಪದ ಹಾಡು. ಯಾಕಂದ್ರೆ ನಾನು ನಾನು ಜಾನಪದ ಗಾಯಕನಲ್ಲ, ಆದರೆ ಹಾಡಬೇಕಂದ್ರೆ ಎಲ್ಲ ವಿಭಾಗದ ಹಾಡಬೇಕಂದ್ರೆ ನಾನು ಹಾಡಿದ್ದೆ. ನನಗೆ ಫಸ್ಟ್ ಬಂದಿತ್ತು. ನನ್ನ ಮನಸ್ಸಿಗೆ ಖಾತ್ರಿ ಇತ್ತು ನನಗಿಂತ ಅವನು ಚೆನ್ನಾಗಿ ಹಾಡಿದ್ದಾನೆ, ದಿಗಂಬರ್ ಪಾಂಚಾಳ್ ಅಂತವ್ರು. ನಾನೇನು ಮಾಡಿದೆ, ಇಲ್ಲಪ್ಪ ನಿನಗೆ ನಾನು ಇಲ್ಲ ಸರ್ ನನಗೆ ಬಂದಿಲ್ಲ, ಸೆಕೆಂಡ್ ಬಂದಿದೆ ಅಂತಂದ. ಪರವಾಗಿಲ್ಲ, ನಿನಗೆ ನಾನು ಬೆಂಗಳೂರು ಕಳಿಸ್ತೀನಿ, ನೀ ತಯಾರಿದ್ದೀನಿ ಅಂದ. ಕಳಿಸ್ರಿ ಸರ್ ಅಂದ. ಹೆಂಗೆ ಕಳಿಸ್ತೀರಿ ಸರ್, ಎಲ್ಲ ನಿಮ್ಗೆ ಬಂದದಲ್ಲ ಪ್ರೈಸ್ ಅಂತ. ನಿಮ್ಗೇನು ಮಾಡೋದು, ನಾನು ಕಳಿಸ್ತೀನಿ ಹೆಂಗಾರೆ. ನಾನೇನು ಮಾಡಿದೆ, ನಾಳೆ ಬರ್ರಿ ಅಂತ ಹೇಳಿದೆ. ಮರುದಿನ ನಾನು ನಮ್ಮ ಆ ಕ್ರೀಡಾ ಅಧಿಕಾರಿಗಳಾದಂಥ ಡೆಪ್ಟಿ ಡೈರೆಕ್ಟರ್ನ ಭೇಟಿಯಾಗಿ ಹೇಳಿದೆ, ಸರ್ ನಾನು 3 ವಿಭಾಗಗಳಲ್ಲಿ ಫಸ್ಟ್ ಬಂದೀನಿ, ನಾನು ಯಾವುದೋ ಒಂದು ವಿಭಾಗಕ್ಕಿದ್ರು ನಾನು ಬೆಂಗಳೂರಿಗೆ ಹೋಗ್ತೀನಿ. ಜಾನಪದ ವಿಭಾಗದಲ್ಲಿ ನನಗೆ ಅಷ್ಟೊಂದು ಸರಿ ಅನಿಸಿಲ್ಲ, ಇವನು ನನಗಿಂತ ಚೆನ್ನಾಗಿ ಹಾಡ್ಯಾನ ನನಗನ್ನಿಸಿದೆ. ಸೊ ಈಗೇನು ಮಾಡ್ಲಿಕ್ಕಾಗ್ತದೆ ಅಂದ್ರೆ, ಸರ್ ನನ್ನನ್ನು ನಾನು ವಾಪಸ್ ಕೊಟ್ಬಿಡ್ತೀನಿ, ವಾಪಸ್ ನಾನು ಫಸ್ಟ್ ಬಂದಿದ್ದನ್ನು ತಿರುಗಿ ಕೊಟ್ಬಿಡ್ತೀನಿ, ನೀವು ಇವರನ್ನು ಅಲ್ಲಿ ಆಗ್ಬೋದು, ನೀವು ರೈಟಿಂಗ್ ಒಳಗೆ ಕೊಡಬೇಕು. ಆಯ್ತು ಸರ್ ಕೊಡ್ತೀನಿ. ನಾನು ನನಗಿಂತ ಚೆನ್ನಾಗಿ ಏನಪ್ಪ ಅಂದ್ರೆ ಇವರು ಹಾಡಿದ್ದಾರೆ, ದಿಗಂಬರ್ ಪಂಚಾಳ್ ಅಂತ ಚೆನ್ನಾಗಿ ಹಾಡ್ತಿದ್ರು ಜಾನಪದ ಹಾಡು ಅನ್ನು ಕೊಟ್ಟಾಗ ನನ್ನೆಲ್ಲ ತೊಗೊಂಡು ಸರ್ಟಿಫಿಕೇಟ್ ತೊಗೊಂಡು ಅವ್ರ ಹೆಸರಿಂದ ಸರ್ಟಿಫಿಕೇಟ್ ಮಾಡಿ ಅವ್ರಿಗೆ ಫಸ್ಟ್ ಪ್ರೈಸ್ ಕೊಟ್ಟರು. ಇದು ನಾನು ಮಾಡಿದ ಒಂದು ನನ್ನ ಮನಸ್ಸಿಗೆ, ನೀವು ತ್ಯಾಗ ಅಂತೀರ, ನಾ ತ್ಯಾಗ ಅನ್ನೋದಿಲ್ಲ, ಆದರೆ ನನ್ನೊಂದು ಆ ಕಲಾವಿದನ ಬಗ್ಗೆ ನನಗಿದ್ದಂಥ ಗೌರವ. ಮುಂದೆ ಅವನನ್ನು ಬೆಂಗಳೂರು ಬಂದ. ಬೆಂಗಳೂರು ನಂತರ ಅವನು ಅದೃಷ್ಟ ನೋಡಿ ಅವನು ದಿಲ್ಲಿಗೆ ಹೋಗಿ ಬಂದ. ನೀವು ಮಾಡಿದಂತಹ ಒಂದು ಸಣ್ಣ ಸಹಾಯ ಸರ್ ಅವರನ್ನ ದಿಲ್ಲಿಗೆ ತಲುಪಿಸುವಂತಹ ಕೆಲಸ ಕೂಡ ಆಯ್ತು ಅಂತಾನು ಕೂಡ ಹೇಳ್ಬೋದು ಸರ್. ನನ್ನ ಮನಸ್ಸಿಗೆ ಸಂತೋಷ ಪಡುವಂಥ ವಿಷಯ ಸರ್, ಖಂಡಿತವಾಗ್ಲೂ ಸರ್. ಸರ್, ನಿರಾಶೆ ಮತ್ತು ಸೋಲು ನಿಮ್ಮನ್ನ ಆವರಿಸಿದಾಗ, ನೀವು ಕಠಿಣ ಪ್ರಸಂಗಗಳು ಎದುರಾದಾಗ ಅವುಗಳನ್ನು ನೀವು ಹೇಗೆ ಎದುರಿಸ್ತೀರಿ ಸರ್? ನನಗೆ ನಿರಾಶೆ ಸೋಲು ಇಲ್ಲವೇ ಇಲ್ಲ. ಯಾಕೆ ಕೇಳಿ? ಯಾಕೆ ಸರ್? ಯಾಕೆಂದರೆ ಯಾವುದೇ ಒಂದು ಕಲಾವಿದ ಕಾರ್ಯಕ್ರಮಕ್ಕೆ ಹೋಗ್ಬೇಕಾಯ್ತಂದ್ರೆ ಭಾಳಷ್ಟು ತಯಾರಿ ಮಾಡ್ಕೊಂಡು ಹೋಗ್ತಾನೆ. ನಾನು ಇವತ್ತು 73-74ನೇ ವಯಸ್ಸಿನಲ್ಲಿದೆ. ನಾನು ಯಾವುದೇ ಕಾರ್ಯಕ್ರಮಕ್ಕೆ ಹೋಗಬೇಕಾದ್ರೆ ಇದು ನನ್ನ ಮೊದಲನೇ ಜೀವನದ ಫಸ್ಟ್ ಪ್ರೋಗ್ರಾಮ್ ಅಂತ ತಿಳಿದು ನನ್ನ ತಲೆಯೊಳಗೆ ಇಟ್ಕೊಂಡು ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗ್ತೀನಿ. ಹೀಗಾಗಿ ಯಾವಾಗಲೂ ಸೋಲು ನಂಬೋದೇ ಇಲ್ಲ. ಪ್ರತಿ ಕಾರ್ಯಕ್ರಮ ನಾನು ಫಸ್ಟ್ ಪ್ರೋಗ್ರಾಮ್. ನೀವು ಫಸ್ಟ್ ಕಾರ್ಯಕ್ರಮ ಮಾಡಬೇಕಾದ್ರೆ ಎಷ್ಟು ಜೋಶ್ ಇರ್ತದೆ, ಏನು ಮಾಡ್ಬೇಕು, ಹಾಗೆ ಮಾಡ್ಬೇಕು, ಹಿಂಗೆ ಮಾಡ್ಬೇಕು, ಪ್ರತಿಯೊಬ್ಬ ಕಲಾವಿದನೇ ಇರ್ತದೆ. ಆ ಒಂದು ತಲೆಯೊಳಗೆ ನಾನು ಇದು ಫಸ್ಟ್ ಹೊಂಟೀನಿ ಅಂತಂದು ಇಟ್ಕೊಂಡು ಕಾರ್ಯಕ್ರಮ ಮಾಡಿದಾಗ ಪ್ರತಿಯೊಂದು ಕಾರ್ಯಕ್ರಮ ಯಶಸ್ವಿ ಆಗ್ತದೆ. ಅಂದ್ರೆ ಸರ್, ಅಂದ್ರೆ ಮೊದಲನೇ ಕಾರ್ಯಕ್ರಮ ಅಂತ ಅನ್ಕೊಂಡು ಪ್ರತಿದಿನವನ್ನ ಅದನ್ನ ನಾವು ಅನುಸರಿಸ್ತಾ ಇರಬೇಕು ಅಂತ ಅರ್ಥ ಸರ್ ಇದ್ರದ್ದು. ಇನ್ನೊಂದು, ನಾನು ಆಶಾವಾದಿ. ಇನ್ನು ಕಠಿಣ ಪ್ರಸಂಗದ ಒಂದು ವಿಷಯ ಹೇಳ್ತೇನೆ. ಮೈಸೂರು ದಸರಾ ಮಹೋತ್ಸವ ಸಲುವಾಗಿ ಒಂದು ಕಾರ್ಯಕ್ರಮ GM ಶಿರವಟ್ಟಿ ಅವರ ನೇತೃತ್ವದಲ್ಲಿ ಆಯಿತು. ನಮ್ಮ ಒಬ್ಬ ಮಿತ್ರ ಹೈದರಾಬಾದ್ನವ್ರು ಬಂದಿದ್ದರು. ಅವರು BMC ಅವರ ಹಾಡನ್ನು, ಕರುಣಾಳ ಬಾ ಬೆಳಕೆ ಹಾಡನ್ನು ಕಂಪೋಸ್ ಮಾಡಲಿಕ್ಕೆ ಹೇಳಿದ್ರು. ಅವನಿಗೆ ತಾನು ಹಾಡಬೇಕಂತಿತ್ತು ಆಸೆ, ಆದರೆ ಅವನಿಗೆ ಕನ್ನಡ ಭಾಷೆ ಮೇಲೆ ಹಿಡ್ತಾ ಇರಲಿಲ್ಲ. ಆದರೂ ಪ್ರಯತ್ನಶೀಲ ಮನುಷ್ಯ. ಅವನು ಇಷ್ಟು ಕಂಪೋಸಿಂಗ್ ಹಾಡು ಇಷ್ಟು ಕಠಿಣ ಮಾಡಿದ್ದಾನೆ, ಎಂಥವನು ತಪ್ಪಲೇಬೇಕು, ಅಷ್ಟು ಅವನು ಕ್ವಾಲಿಟಿ ನನಗೆ ಭಾಳ ಹಿಡಿಸಿತ್ತು. ಆದರೆ ಎಷ್ಟು ಸಲ ಪ್ರಾಕ್ಟೀಸ್ ಮಾಡೋದು ನಾನು ತಪ್ಪಲಿಕತ್ತಿದ್ದೆ. ಆ ಟೈಮ್ದಲ್ಲಿ ಜಯರಾವ್ ಕುಲಕರ್ಣಿ ಅಂತ ನಮ್ಮ ತಬಲಾ ಇದ್ದರು, ಜೊತೆಗೆ ಹನುಮಂತರಾವ್ ಕುಲಕರ್ಣಿ ಅಂತ ಅವರಿದ್ದರು. ಅವರೆಲ್ಲ ನೋಡಿದ್ರು, ರಮೇಶ್ ಹಿಂಗಾಗಿ ತಪ್ಪಲಿಗತ್ತ ನಾನು, ಅವರೇ ಹಾಡ್ಬೇಕು, ನಿಮ್ಗೆ ಆಗಲ್ಲ ಅಂತಂದು ಕೆಲವು ಮಂದಿ ಅಲ್ಲಿ ಅಂದರು. ನಾನು ಅಂದೆ, ದಾದರಾ ಕೇರವಾಗಿದ್ದ ಹಾಡೋದು ಕಠಿಣ, ನಮ್ಮ ಜಪ್ತಾಲಿಲ್ಲ ಅಥವಾ ರೂಪಕ್ಕಿಲ್ಲ ಅಂತ ಯಾವ ರೀತಿ ಹಾಡುಗಳು ಬರೋಂಗಿಲ್ಲ ಅಂದರೆ ಒಪ್ಪಬಹುದು. ದಾದರಾ ಕೇರವಾಯದ ಹಾಡುಗಳು ನಾನು ಹಾಡಲಿಲ್ಲ ಅಂದ್ರೆ ನಾನು ಎದಕ್ಕೆ ಹಾಡಬೇಕು ಅಂತ ಸವಾಲಾಗಿ ತೆಗೆದುಕೊಂಡು ಇಡೀ ರಾತ್ರಿ ದಿನ 2-3 ದಿನ ಪ್ರಾಕ್ಟೀಸ್ ಮಾಡಿದೆ. ಆನಂತರ ನನ್ನ ಗೆಳೆಯ ಪ್ರಕಾಶ್ ಜೀವಣಿಕರ್ ಅಂತ ಅವರಿಂದ ತಬಲಾದ ತಾಳಗಳನ್ನು ಕಲಿತೆ. ಯಾವ ರೀತಿ ಅಂದರೆ ಟೈಮಿಂಗ್ ಅದ್ರ ಮೇನ್ ಇಂಪಾರ್ಟೆಂಟ್. ಆ ಟೈಮಿಂಗ್ ಅಂದರೆ ಎಲ್ಲಿ ಮಿಸ್ ಆಗ್ಲಿಕ್ಕೆ ನಂದು ಟೈಮಿಂಗ್ ಗೊತ್ತಾಗಬೇಕಲ್ಲ.
ಆಗ ಅದನ್ನು ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ನೋಡಿ ಫೈನಲ್ ಟೇಕ್ ಇತ್ತು. ಅದಾದ ನಂತರ ಡೈರೆಕ್ಟ್ ಬೆಂಗಳೂರು ಮೈಸೂರು ದಸರಾ ಮಹೋತ್ಸವ. ಅದಕ್ಕಿಂತ ಮೊದಲೇನಪ್ಪ ಅಂದರೆ ಇಲ್ಲಿ ಗುಲ್ಬರ್ಗ ಇದು ಹೈಸ್ಕೂಲ್ ಒಳಗೆ ಅನ್ನೋದು ಅದು ಒಂದು ಅಲ್ಲಿ ಏನಾಗ್ತದೆ ಕಾರ್ಯಕ್ರಮ ಇಲ್ಲಿ ಮಾಡಿ ತರಿಸ್ಬೇಕು ಡಿ ಸಿ ಅವರು ಫರಮಾನ ಇತ್ತು. ಅದಕ್ಕೂ ಮೊದಲು ಬೇರೆಯವ್ರಿಗೆ ಕಾಂಟ್ಯಾಕ್ಟ್ ಕೊಟ್ಟಿದ್ರು ಅವ್ರು ಏನು ಮಾಡಿದ್ರು, ಏನು ರೇ ರಮೇಶ್ವರ ನನ್ನ ಜೊತೆ ಕೋರಸ್ ಹಾಡ್ಲಿಕ್ಕೆ ಬರ್ತೀರಾ ಅಂತ ಕೇಳಿದ್ರು ಮೊದಲನೇ ಕೊಟ್ಟವರಿಗೆ. ಆಯ್ತು ಸರ್ ಕೋರಸ್ ಏನು ಲತಾ ಮಂಗೇಶ್ಕರ್ ಅಂತವ್ರೆಲ್ಲ ಕೋರಸ್ ಹಾಡು ನಾವು ಯಾಕೆ ಗಿಡ ತಪ್ಪಲ ಅಂತ ಆಯ್ತು ರೀ ಬರ್ತೀನಿ ಅಂದೆ. ಹೋದೆವು. ಅವರು ಮೇನ್ ಸಿಂಗರ್, ನಾವು ಹಿಂದೆ ಕೋರಸ್. ಡಿ ಸಿ ಅವ್ರ ಕಾರ್ಯಕ್ರಮ ನೋಡಿದ್ರು. ನೋಡೇನಾದ್ರು ಶಿರಟ್ಟಿಯವ್ರು ಹೇಳಿದ್ರು ಮುದ್ದಿದ್ದವ್ರಿಗೆ ಹಿಂದೆ ಹಾಕ್ರಿ ಹಿಂದಿದ್ದವ್ರಿಗೆ ಮುಂತಾರ್ರಿ ಅಂತ. ಡಿ ಸಿ ಅವ್ರು ಆರ್ಡರ್ ಮಾಡಿದ್ರು, ಹಿಂದೆ ಹಾಡ್ಲಿಕ್ಕತ್ತವ್ರು ಮುಂದೆ ಹಾಕ್ರಿ ಮುಂದಿದ್ದವ್ರಿಗೆ ಹಿಂದೆ ಹಾಕ್ರಿ. ಆ ನಂತರ ನಮ್ಗೆ ಅದು ಕಾಂಟ್ಯಾಕ್ಟ್ ಬಂತು. ಬಂದ ನಂತರ ಕರುಣಾಳ ಬಾ ಬೆಳಕದ ಕಥೆ ನಡೀತು. ಆಮೇಲೆ ಪ್ರಯತ್ನ ಪಟ್ಟು ಹಾಡ್ದೆ ಲಾಸ್ಟ್ ಅವರು ಟೇಕ್ ತೊಗೊಂಡಾಗ ಸಕ್ಸಸ್ ಆಯಿತು. ಫೈನಲ್ ನಡ್ರಿ ಅಲ್ಲಿ ಮೈಸೂರು ದಸರಾ ಮಹೋತ್ಸವ ಫಸ್ಟ್ ಟೈಮ್ ಏನಪ್ಪ ಅಂದ್ರೆ ಮೈಸೂರು ದಸರಾ ಮಹೋತ್ಸವ 84ರಲ್ಲಿ ನಾನು ಹೋಗಿದ್ದೆ. ಮೈಸೂರು ದಸರಾ ಮಹೋತ್ಸವ 2 ಸಲ ನಾನು ಹೋಗಿದ್ದೇನೆ. ಪ್ರಸ್ತುತ ಸರ್ ಮೈಸೂರು ದಸರಾ ಕಾರ್ಯಕ್ರಮಗಳು ಸಿಗಬೇಕಾದ್ರೆ ಇಂದಿನ ಕಲೆಗಾರರಿಗೆ ತುಂಬಾ ಕಠಿಣ ಸರ್. ಅಂತಹ ಸಮಯದಲ್ಲಿ ನೀವು ಕಾರ್ಯಕ್ರಮ ಕೊಟ್ಟದ್ದು ಆ ಒಂದು ಸಮಯಕ್ಕೆ ಅದು ಅವಕಾಶ ಸಿಗೋದೇ ಅಪರೂಪ ಅಂತ ಅನ್ಸುತ್ತೆ ಸರ್. ಪರಿಶ್ರಮ ಸರ್, ಖಂಡಿತವಾಗ್ಲೂ ಸರ್. ಸರ್ ನಮ್ಮ ಸಂದರ್ಶನದ ಕೊನೆಯ ಹಂತಕ್ಕೆ ನಾವು ಇನ್ನು ಬಂದಿದ್ದೀವಿ ಸರ್. ಸರ್ ಈ ಪ್ರಪಂಚದಲ್ಲಿ ಮುಂದೆ ಭವಿಷ್ಯದಲ್ಲಿ ನಿಮ್ಮನ್ನ ಜನರು ನೆನ್ಪಿಡ್ಬೇಕು ಅಂತ ಅನ್ಕೊಂಡಾಗ ಯಾವ ರೀತಿ ನೆನ್ಪಿಡ್ಬೇಕು ಅಂತ ನೀವು ಬಯಸ್ತೀರಿ ಸರ್? ಅಸಾಧ್ಯ ಮಾತು ಕೇಳಿ. ಈಗ ನೀವು ಅಲ್ಲಿ ನಾವು ಅಲ್ಲಿ, ನಮ್ಮ ತಂದೆ ಹೆಸರು ಗೊತ್ತು, ತಂದೆ ಅದನ್ನು ಅವರ ತಂದೆ ಅಜ್ಜನ ಹೆಸರು ಗೊತ್ತು, ಅಜ್ಜನ ತಂದೆ ಹೆಸರು ಗೊತ್ತು, ಅವರ ಮುಂದಿನ ಹೆಸರು ಯಾರು ನೆನಪಿಟ್ಟಿವೆ, ಯಾರು ನೆನಪಿಟ್ಟಿಲ್ಲ ಅಂತ ರಾಜ ಮಹಾರಾಜರಂತವ್ರು ಮರ್ತು ಹೋಗಿದ್ದಾರೆ. ನಾವು ಯಾಕೆ ಗಿಡ ತಪ್ಪಲಂದು ನಮ್ಗೆ ನೆನೆಸ್ತಾರೆ. ಇಷ್ಟೇ ಜನರು ನಮ್ಮನ್ನು ಎಲ್ಲಿವರೆಗೆ ಇರ್ತಾರೆ ಅಂದರೆ ಜೀವನ ಅಂದರೆ ನಮಗೆ ಒಂದು ರೈಲಿನ ಪ್ರಯಾಣ ಇದ್ದಂಗೆ. ಯಾವಾಗ ನಮ್ಮ ಸ್ಟೇಷನ್ ಬರ್ತದೆ ಇಳಿದು ನಡೀತಾ ಇರಬೇಕು. ನಿಜವಾದ ಮಾತು ಸರ್. ಸರ್ ಪ್ರಸ್ತುತ ಇಂದಿನ ಯುವ ಗಾಯಕರು ಕೂಡ ಹಲವಾರು ಅವಕಾಶಗಳನ್ನು ಹುಡುಕ್ತಾ ಇರ್ತಾರೆ ಸರ್, ಹಾಗೂ ಗಾಯನದ ಅಭ್ಯಾಸ ಮಾಡ್ತಾ ಇರ್ತಾರೆ ಸರ್. ಅಂತಹ ಅಭ್ಯಾಸ ಮಾಡೋರು ಅಥವಾ ಗಾಯನದ ಅವಕಾಶಕ್ಕಾಗಿ ಹುಡುಕಾಡುವಂತಹ ಅವಕಾಶ ಮಾಡುವಂತಹ ಯುವಕರಿಗೆ ನಿಮ್ಮ ಸಂದೇಶ ಏನು ಕೊಡ್ಬೋದು ಸರ್? ಸಂದೇಶ, ಅಯ್ಯೋ ನಾನೇನಂತ ದೊಡ್ಡ ಕಲಾವಿದನಲ್ಲ, ನಾನು ಸಂದೇಶ ಕೊಡುವಷ್ಟು ದೊಡ್ಡ ಕಲಾವಿದನಲ್ಲ. ಆದರೂ ನಮ್ಮ ಗುರುಗಳು ಗುರುನಾಥರಾವ್ ಹಾಲ್ಗುಡ್ಕರ್ ನಮಗೇನು ಸಂದೇಶ ನೀಡಿದರು ಆ ಸಂದೇಶವನ್ನೇ ಗುರುವಿನ ಶಿಷ್ಯನಿಂದ ಮತ್ತು ಆ ರೀತಿಯಾಗಿ ಅವರ ಸಂದೇಶಗಳನ್ನು ಈಗಿನ ಯುವ ಜನಾಂಗರಿಗೆ ನಾನು ಕೊಡಬಯಸುತ್ತೇನೆ. ಮೊದಲನೇದಾಗಿ ಅವರು ನಮಗೇನು ಹೇಳಿದರು, ತಾನ್ ಸೇನ್ ಮತ್ ಬನು ಕಾನ್ ಸೇನ್ ಬನು ಅಂದರೆ ಇದರ ಅರ್ಥ ಹಾಡುಗಳನ್ನು ಚೆನ್ನಾಗಿ ಕೇಳ್ರಿ, ಮನನ ಮಾಡಿರಿ, ಆನಂತರ ವಿಮರ್ಶೆ ಮಾಡಿರಿ, ಆಮೇಲೆ ತಾನ್ ಸೇನ್ರಾಗಿ ಅಲ್ಲಿವರೆಗೆ ತಾನ್ ಸೇನ್ ಆಗಿಬಿಡ್ರಿ. ಒಂದನೇದು. ಎರಡನೇದೇನಂದ್ರೆ ಹಾಡುಗಳನ್ನು ಹೆಂಗೆ ಜೋ ರಿಯಾಜ್ ಕರೆಗ ಓ ರಾಜ್ ಕರೆಗ, ಯಾವನು ಪ್ರಾಕ್ಟೀಸ್ ಮಾಡ್ತಾನೆ ಅವನು ರಾಜನಾಗ್ತಾನೆ. ಈಗ ನಮ್ಮ ಅವರೆಲ್ಲ ಹೇಳಿದ್ದು ಕೇಳಿ ನಮ್ಮನ್ನು ಒಂದು ಸ್ವಲ್ಪ ಬುದ್ಧಿ ಓಡಿಸಿ ನಮ್ಮ ಭಾಷೆಗೆ ಏನಪ್ಪ ಅಂದ್ರೆ, ಈಗ ನಾವು ಸರ್ವೇ ಸಾಮಾನು ನೋಡ್ತೀವಿ, ಬೋರಿಂಗ್ ನೀರು ಇರ್ತಾವೆ. ಬೋರಿಂಗ್ ನೀರು ಬಾರಾಮೇಶ ಹಚ್ಕೋತೀರಿ, ನೀರು ಬರ್ತಾ ಇರ್ತಾವೆ. ಒಂದು 3 ತಿಂಗಳು ಬಿಟ್ಟುಬಿಡ್ರಿ, ನೀರೆಲ್ಲ ಒಳಗೆ ಹೋಗ್ತಾವೆ, ನಿಮ್ಗೆ ಬೋರಿಂಗ್ ಬರೋಂಗಿಲ್ಲ. ಹಾಗಿದೂ ಒಂದು ಸಂಗೀತನೂ ಹೀಗೆ ನೀವು ಪ್ರಾಕ್ಟೀಸ್ ಮಾಡ್ತಾ ಇದ್ದರೆ ನೀರು ಬರ್ತಾ ಇರ್ತವೆ, ಬಂದಾಯ್ತು ನೀರು ಒಳಗೆ ಹೋಗ್ತದೆ. ಅದಕ್ಕೆ ಜೋ ರಿಯಾಜ್ ಕರೆಗ ಓ ರಾಜ್ ಕರೆಗ. ಖಂಡಿತ ಸರ್. ಸತತ ಅಭ್ಯಾಸ ಮಾಡಿದಾಗ ಅದು ಪ್ರತಿಫಲ ಕೊನೆಗೆ ನಮ್ಗೆ ಸಿಗುತ್ತೆ ಅನ್ನೋದು ಈ ಮಾತಿನ ಅರ್ಥ ಅಂತ ಅನ್ಸುತ್ತೆ ಸರ್. ಸರ್ ಈ ಒಂದು ಸಂದರ್ಶನದ ಕೊನೆಯ ಪ್ರಶ್ನೆ ಅಂತ ಹೇಳ್ಬೋದು ಸರ್. ನಿಮಗೆ ನಿಮ್ಮ ಜೀವನಕ್ಕೆ ಧನ್ಯವಾದ ಹೇಳೋದಾದ್ರೆ ಯಾರಿಗೆ ಮತ್ತು ಯಾತಕ್ಕಾಗಿ ಹೇಳಬೇಕು ಅಂತ ನೀವು ಬಯಸ್ತೀರಿ ಸರ್? ಜೀವನದಲ್ಲಿ ಮೊದಲನೇ ಧನ್ಯವಾದ ಹೇಳಬೇಕಾಗಿದ್ದು ನನ್ನ ಧರ್ಮಪತ್ನಿ ಯಮುನಾ ಜೋಶಿ. ಪ್ರತಿ ಹೆಜ್ಜೆಗೂ ನಮ್ಮನ್ನು ಸಂಗೀತಕ್ಕಾಗಿ ಪ್ರೋತ್ಸಾಹಿಸಿದ್ದಾರೆ, ಪ್ರೇರಣೆ ನೀಡಿದ್ದಾರೆ, ಹತ್ತತ್ತಿಗೆ ಊಟ ತಿಂಡಿ ಎಲ್ಲ ನೋಡಿದ್ದಾರೆ. ಆ ನಂತರ ನನಗೆ ಕಾಲಿನ ಸ್ವಲ್ಪ ಸಮಸ್ಯೆ ಆಗಿತ್ತು. ಆ ಸಮಯದಲ್ಲಿ ಹಾಡು ನಿಲ್ಲಿಸುವಂಥ ಪ್ರಸಂಗ ಬಂದ. 2-3 ಗಂಟೆ ಎಲ್ಲ ಹಾಡಲಿಕ್ಕೆ ಆಗೋದಿಲ್ಲ, ಕಾಲೆಲ್ಲ ಉಬ್ಬಿ ಹೋಗ್ತಿತ್ತು. ಅಂಥ ಸಮಯದಲ್ಲಿ ನನ್ನನ್ನು ಡಾಕ್ಟ್ರುಗಳನ್ನು ಏನು ಆಯುರ್ವೇದಿಕ್ ಆಗಲಿ ಹೋಮಿಯೋಪತಿಕ್ ಆಗಲಿ ನೀಡಿ ನನ್ನನ್ನು ಪುನಃ ಏನಪ್ಪ ಅಂದರೆ ವೇದಿಕೆ ಮೇಲೆ ತರುವಂಥ ಮಾಡಿದ್ರು. ಇವತ್ತಿನ ದಿನ ನಾನು ಮತ್ತೆ 3 ಗಂಟೆ ಕಾರ್ಯಕ್ರಮ ಮಾಡುವಂಥ ಕಾರ್ಯಕ್ರಮ ಮಾಡ್ತಾಯಿದ್ದೀನಿ. ಅವರನ್ನು ಸಹ ಧನ್ಯವಾದ ಹೇಳ್ತೇನೆ. ಜೊತೆಯಾಗಿ ನನ್ನ ಎಲ್ಲ ಮಿತ್ರರು ಹಾಗೂ ನನ್ನ ಬಂಧು ಬಳಗದವರು, ಅಲ್ಲದು ಮಾಧ್ಯಮ ಮಿತ್ರರು, ಪತ್ರಿಕಾ ಮಾಧ್ಯಮದವರು, ಹಾಗೂ ಮುಖ್ಯವಾಗಿ
ನಮ್ಮ ಹಾಡುಗಳನ್ನು ಕೇಳುವಂತಹ ಈ ಪ್ರೇಕ್ಷಕರೇನಿದ್ದಾರೆ, ಕಲಬುರಗಿಯ ಪ್ರೇಕ್ಷಕರು, ಅವರನ್ನು ನಾನು ಅನಂತ ಧನ್ಯವಾದಗಳನ್ನು ಹೇಳ್ತೇನೆ. ಸರ್, ನನ್ನ ವೈಯಕ್ತಿಕವಾದಂತಹ ಮಾತಲ್ಲಿ ಇದನ್ನು ಕೂಡ ಒಂದು, ನಮ್ಮ ತಂದೆಯವರು ಈಗಲೂ ಕೂಡ ಹಾಡುಗಳನ್ನ ಯಾವುದಾದ್ರೂ ಕಿಶೋರ್ ಕುಮಾರ್ ಅವರ ಹಾಡುಗಳನ್ನ ಬಂದಾಗ ಮೊದಲು ಹೆಸರು ತಗೋದು ನಿಮ್ಮ ಹೆಸರನ್ನೇ ತಗೋತಾರೆ. ಹಾಗೂ ನಮ್ಮ ಕುಟುಂಬದವರು ಕೂಡ ನಿಮ್ಮ ಹೆಸರನ್ನ ರಮೇಶ್ ಜೋಶಿ ಅವರು ಹಾಡುಗಳನ್ನ ಕೇಳಿದ್ರೆ ಸೇಮ್ ಕಿಶೋರ್ ಕುಮಾರ್ ಸರ್ ವಾಯ್ಸ್ ಕೇಳಿಸಂಗೆ ಆಗುತ್ತೆ ಅನ್ನುವಂತಹ ಅನುಭವ ಕೂಡ ನಮ್ಮ ಕುಟುಂಬದಲ್ಲಿ ಇದೆ ಸರ್. ಈ ಒಂದು ಸಂದರ್ಶನ ಪೂರ್ತಿ ಆದ ನಂತರ ಸರ್, ನಿಮ್ಮ ಅಮೂಲ್ಯವಾದ ಸಮಯವನ್ನ ಇಂದು ನನಗೆ ಕೊಟ್ಟು ಹಾಗೂ ನಿಮ್ಮ ಜೀವನದ ನೆನಪುಗಳನ್ನ ನನ್ನ ಜೊತೆ ಕಲೆ ಹಾಕಿ ನಮ್ಮ ಪ್ರೇಕ್ಷಕರಿಗೆ ನಿಮ್ಮ ಸಂಗೀತದ ಔತಣಕೂಟವನ್ನ ಕೂಡ ನೀಡಿದ್ರಿ ಸರ್. ಆತ್ಮೀಯ ಸ್ನೇಹಿತರೆ, ಇಂದಿನ ನಮ್ಮ ವಾರದ ಸಾಧಕರ ಬಗ್ಗೆ ತಾವೆಲ್ಲ ತಿಳಿದುಕೊಂಡ್ರಿ. ರಮೇಶ್ ಜೋಶಿ ಅವರು ತಮ್ಮದೇ ಆದಂತಹ ನಾಟಕ ಹಾಗೂ ಇನ್ನಿತರ ಹಾಡುಗಳನ್ನ ತಮ್ಮ 1970ರಿಂದ ಪ್ರಸ್ತುತ ಇಲ್ಲಿವರೆಗೂ ಕೂಡ ಜನರಿಗೆ ಹಾಗೂ ಪ್ರೇಕ್ಷಕರಿಗೆ ಮನೋರಂಜನೆಯನ್ನ ನೀಡ್ತಾ ಇದ್ದಾರೆ. ಇಂದಿನ ವಾರದ ಸಾಧಕರ ಬಗ್ಗೆ ನಾವು ಸಂಪೂರ್ಣವಾಗಿ ಮಾಹಿತಿಯನ್ನ ತಿಳಿದುಕೊಂಡಿದ್ದೇವೆ ಅಂತ ನಾನು ಭಾವಿಸ್ತೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೊಬ್ಬ ಸಾಧಕರ ಜೊತೆಗೆ ನಾವು ಸಿಗೋಣ ಅಂತ ಹೇಳ್ತಾ, ರಮೇಶ್ ಜೋಶಿ ಅವರಿಗೂ ಕೂಡ ನನ್ನ ಕಡೆಯಿಂದ ಧನ್ಯವಾದವನ್ನ ತಿಳಿಸ್ತೇನೆ. ಧನ್ಯವಾದಗಳು ಹಾಗೂ ಪ್ರೇಕ್ಷಕರು ಸಹ ಧನ್ಯವಾದಗಳು. ಧನ್ಯವಾದ ಸರ್.